ಹಲೋ ಆ್ಯಂಡ್ ವೆಲ್ಕಮ್ ಟು ಎಚ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಬಿಜೆಪಿ ಸೆಟ್ ಟು ಅಪ್ ಇಟ್ಸ್ ಟ್ಯಾಲಿ ಇನ್ ರಾಜ್ಯಸಭಾ, ಕೌಂಟಿಂಗ್ ಹಾಲ್ಟೆಡ್ ಇನ್ ಗುಜರಾತ್. ನಿನ್ನೆ ಬಹುನಿರೀಕ್ಷಿತ ರಾಜ್ಯಸಭಾ ಚುನಾವಣೆ ನಿನ್ನೆ ಮುಗಿದಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಫಲಿತಾಂಶ ಕೂಡ ಪ್ರಕಟವಾಗಿದೆ. ಅದ್ರ ಕುರಿತಾಗಿ ಇವತ್ತು ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ದೇಶಾದ್ಯಂತ ಸುಮಾರು 19 ಖಾಲಿ ಇರತಕ್ಕಂತಹ ರಾಜ್ಯಸಭಾ ಸೀಟುಗಳಿಗೆ ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು ಆ್ಯಂಡ್ ಅದರ ರಿಸಲ್ಟ್ ಕೂಡ ಹೊರಗೆ ಬಿದ್ದಿದೆ. ನೋಡಿ, ಯಾವ ರಾಜಕೀಯ ಪಕ್ಷ ಎಷ್ಟು ಸೀಟ್ಗಳನ್ನ ಗೆಲ್ತು ಅನ್ನುವುದು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದು ಯಾರಿಗೆ ಮುಖ್ಯ ಅಪ್ಪ ಅಂತ ಹೇಳಿದ್ರೆ, ಪ್ರಸಕ್ತವಾಗಿ ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂತಹ ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಪ್ರಮುಖವಾದಂತಹ ಒಂದು ಚುನಾವಣೆ. ಯಾಕೆ ಅಂತ ಹೇಳಿದ್ರೆ, ಲೋಕಸಭೆಯಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಬಹುಮತ ಇದೆ, ಬಟ್ ಅವರು ಕಾಯ್ದೆಗಳನ್ನು ರೂಪಿಸಬೇಕು, ಕಾನೂನುಗಳನ್ನು ರೂಪಿಸಬೇಕು ಅಂತ ಹೇಳಿದ್ರೆ ಅವರಿಗೆ ಸಂಸತ್ತಿನ ಮೇಲ್ಮನೆಯಾದಂತಹ ರಾಜ್ಯಸಭೆಯಲ್ಲೂ ಕೂಡ ಬಹುಮತ ಇರತಕ್ಕಂತಹದ್ದು ಅವಶ್ಯಕವಾಗಿರುತ್ತೆ. ಸೊ ಆ ನಿಟ್ಟಿನಿಂದ ಬಿಜೆಪಿ ಪಕ್ಷ ಈ ಒಂದು ಚುನಾವಣೆಯನ್ನು ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿತ್ತು ಆ್ಯಂಡ್ ಅದರಲ್ಲಿ ಬಿಜೆಪಿ ನೇತೃತ್ವದ NDA ಒಕ್ಕೂಟಕ್ಕೆ 10 ಸೀಟ್ಗಳು ಲಭಿಸಿದ್ದಾವೆ. ಅದು ಕೂಡ ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ ನೋಡಿ, 1970-75ವರೆಗೂ ಕೂಡ ನಮ್ಮ ದೇಶದಲ್ಲಿ ಒಂಥರ ಸಿಂಗಲ್ ಪಾರ್ಟಿ ಸಿಸ್ಟಮ್ ಇದ್ದಂಗಿತ್ತು. ಅಂದರೆ ಕೇವಲ ಒಂದೇ ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು. ಅದು ಯಾವುದೇ ಪಕ್ಷ ಅಲ್ಲ, ಬದಲಾಗಿ ಕಾಂಗ್ರೆಸ್ ಪಕ್ಷ. ಭಾರತೀಯ ಸ್ವತಂತ್ರ ಸಂಗ್ರಾಮದಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1950ನೇ ಇಸ್ವಿ ಏನು ಪ್ರಪ್ರಥಮ ಚುನಾವಣೆ ನಡೆಯುತ್ತೆ 1951 ಮತ್ತು 52ರ ಆ ಒಂದು ಟೈಮ್ನಲ್ಲಿ, ಅವಾಗಲಿಂದನೂ ಹಿಡಿದ್ಬಿಟ್ಟು 1970-75ವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ಪಾರುಪತ್ಯವನ್ನು ಮೆರಿತಾ ಇತ್ತು. ಬಟ್ ಅದಾದ ಬಳಿಕ ಬೇರೆ ಬೇರೆ ಪಕ್ಷಗಳು ಹುಟ್ಕೊಂಡ್ವು, ಪ್ರಾದೇಶಿಕ ಪಕ್ಷಗಳು ತಮ್ಮ ಬಲವನ್ನು ವರ್ಧನೆ ಮಾಡ್ಕೊಳ್ತಾ ಬಂದವು. ಸೊ ಹಾಗಾಗಿ ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿ ಈ ಒಂದು ಕೋಲಿಷನ್ ಗೌರ್ಮೆಂಟ್ಸ್ ಅಥವಾ ಸಮ್ಮಿಶ್ರ ಸರ್ಕಾರಗಳ ಆಡಳಿತ ಜಾರಿಯಲ್ಲಿದೆ. ನಮ್ಮ ದೇಶದಲ್ಲಿ 2 ಪ್ರಮುಖವಾದಂತಹ ಒಂದು ಒಕ್ಕೂಟಗಳು ಕಂಡುಬರುತ್ತೆ, ರಾಜಕೀಯ ಪಕ್ಷಗಳ ಒಕ್ಕೂಟ. ಅದರಲ್ಲಿ ಮೊದಲನೆಯದು ನ್ಯಾಷನಲ್ ಡೆಮೋಕ್ರೆಟಿಕ್ ಅಲಯನ್ಸ್, NDA ಪಕ್ಷ ಅಥವಾ NDA ಒಕ್ಕೂಟ. ಪ್ರಸಕ್ತವಾಗಿ ಏನು ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಅದು ಮಾಡಿಕೊಂಡಿರತಕ್ಕಂತಹ ಒಂದು ಮೈತ್ರಿ ಪಕ್ಷಗಳ ಒಕ್ಕೂಟವನ್ನು ನಾವು NDA ಅಥವಾ ನ್ಯಾಷನಲ್ ಡೆಮೋಕ್ರೆಟಿಕ್ ಅಲಯನ್ಸ್ ಅಂತ ಕರಿತೀವಿ. ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಹಲವಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಕೆಲವೊಮ್ಮೆ ಬಿಜೆಪಿ ಸರ್ಕಾರ ಅಂತಾರೆ, ಕೆಲವೊಮ್ಮೆ NDA ಸರ್ಕಾರ ಅಂತ ಹೇಳ್ತಾರೆ. ನೋಡಿ, NDA ಅಂತಕ್ಕಂತಹದ್ದು ಬಿಜೆಪಿ ಪಕ್ಷ ತನ್ನ ಮಿತ್ರ ಪಕ್ಷಗಳೊಂದಿಗೆ ಮಾಡ್ಕೊಂಡಿರತಕ್ಕಂತಹ ಒಂದು ಒಕ್ಕೂಟ. ಆ್ಯಂಡ್ ಈ ಒಕ್ಕೂಟ ಪ್ರಸಕ್ತವಾಗಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಆ್ಯಂಡ್ ಇದು NDA ಆದರೆ, ಕಾಂಗ್ರೆಸ್ ಪಕ್ಷವೂ ಕೂಡ ತನ್ನ ಮಿತ್ರ ಪಕ್ಷಗಳೊಂದಿಗೆ ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದೆ. ಅದನ್ನು UPA ಅಂತ ಕರಿತೀವಿ. ನೀವು ಕೂಡ ಹಲವಾರು ಬಾರಿ ಕೇಳಿರ್ತೀರಾ. UPA 1 ಮತ್ತು UPA 2. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ 2 ಸರ್ಕಾರಗಳನ್ನು ಉಲ್ಲೇಖ ಮಾಡಲಾಗುತ್ತೆ, UPA 1, UPA 2. UPA ಅಂದ್ರೇನು? ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ ಹೇಳಿ. ಇದು ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡಿರತಕ್ಕಂತಹ ಒಂದು ಒಕ್ಕೂಟ. ಸೊ ಹಾಗಾಗಿ ನೀವು ಒಂದು ಮಾತನ್ನು ಗಮನಿಸಬೇಕು, ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿ ಹಲವಾರು ಪಕ್ಷಗಳು ಬಂದಿರುವಂತಹ ಕಾರಣದಿಂದ ಮತ್ತು ಪ್ರಾದೇಶಿಕ ಪಕ್ಷಗಳು ಇರುವಂತಹ ಕಾರಣದಿಂದ ಒಂದೇ ಪಕ್ಷಕ್ಕೆ ಪೂರ್ಣ ಬಹುಮತ ಸಿಗುವುದು ಅಸಾಧ್ಯ ಅನ್ನುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಬಟ್ ಅದು ಕೂಡ ಪ್ರಸಕ್ತವಾಗಿ NDA ಮೈತ್ರಿಕೂಟದಲ್ಲಿ ಬಿಜೆಪಿ ಅತ್ಯಂತ ಪ್ರಬಲವಾಗಿದೆ ಆ್ಯಂಡ್ ಅದೇ ಒಂದು ಏಕೈಕ ಸಿಂಗಲ್ ಹ್ಯಾಂಡೆಡ್ಲಿ ಒಂದು ಬಹುಮತವನ್ನು ಕೂಡ ಹೊಂದಿದೆ. ಬಟ್ ಸ್ವಲ್ಪ ಪರಿಸ್ಥಿತಿ ಭಿನ್ನವಾಗಿದೆ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡೋದಾದ್ರೆ. ಸೊ ಹಾಗಾಗಿ ಪ್ರಸಕ್ತ ಸನ್ನಿವೇಶದಲ್ಲಿ ಈ ಮೈತ್ರಿಕೂಟಗಳ ಅಗತ್ಯತೆ ಬಹಳ ಇದೆ. ಸೊ ಅದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಸಂಗತಿ, ಅದನ್ನು ಗಮನಿಸಬೇಕು. ಸೊ ನಾನಾಗಲೇ ಹೇಳ್ದಂಗೆ ಈ ಒಂದು ಚುನಾವಣೆಯಲ್ಲಿ NDA 10 ಸೀಟ್ಗಳನ್ನ ಗೆದ್ದಿದೆ. ಆ್ಯಂಡ್ ಯಾರ್ಯಾರು ಎಲ್ಲೆಲ್ಲಿ ಗೆದ್ರು ಅನ್ನೋದು ಅಷ್ಟೊಂದು ಡೀಟೇಲ್ಸ್ ನಮಗೆ ಬೇಡ. ಬಟ್ ನಾವು ಈ ರಾಜ್ಯಸಭಾ ಚುನಾವಣೆಯ ಕುರಿತಾಗಿ ತಿಳ್ಕೊಳ್ತಾ ಹೋಗೋಣ. ಪರೀಕ್ಷೆಯಲ್ಲಿ ಖಂಡಿತ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. PC ಪರೀಕ್ಷೆಯಿಂದ ಹಿಡಿದ್ಬಿಟ್ಟು UPSCವರೆಗೂ ಕೂಡ ಕಾನ್ಸ್ಟಿಟ್ಯೂಷನ್ ಪಾರ್ಟಲ್ಲಿ ಇಂತಹ ಪ್ರಶ್ನೆಗಳು ಅರೈಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಬೇಸಿಕಲಾಗೆ ಒಂದು ಮಾತು ನೆನ್ಪಿಟ್ಕೋಬೇಕು, ನಮ್ಮ ಭಾರತೀಯ ಸಂವಿಧಾನದ 324 ಅಥವಾ ಆರ್ಟಿಕಲ್ 324 ಅಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ECI ಅಥವಾ ನಾವು ಕನ್ನಡದಲ್ಲಿ ಭಾರತೀಯ ಚುನಾವಣಾ ಆಯೋಗ ಅಂತ ಕರಿತೀವಿ. ಸೊ ಆ ಭಾರತೀಯ ಚುನಾವಣಾ ಆಯೋಗ ಈ ರಾಜ್ಯಸಭಾ ಚುನಾವಣೆಯ ಒಂದು ಮೇಲುಸ್ತುವಾರಿಯನ್ನು ವಹಿಸಿರುತ್ತೆ. ಸೊ ಒಂದು ಲಿಸ್ಟನ್ನು ಬರಿತೀನಿ, ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಎಲೆಕ್ಷನ್ ಕಮಿಷನ್ ಯಾವೆಲ್ಲ ಚುನಾವಣೆಗಳನ್ನು ನಡೆಸುತ್ತಪ್ಪ ಅಂತ ಹೇಳಿದ್ರೆ, ಅಂದರೆ ನಮ್ಮ ಭಾರತದ ಕೇಂದ್ರ ಚುನಾವಣಾ ಆಯೋಗ ಮೊದಲನೇದಾಗಿ ಲೋಕಸಭಾ ಚುನಾವಣೆ ನಡೆಸುತ್ತೆ, ಅದೇ ರೀತಿ ರಾಜ್ಯಸಭಾ ಚುನಾವಣೆಯನ್ನು ನಡೆಸುತ್ತೆ. ಸಿಮಿಲರ್ಲಿ ನಿಮಗೆ ರಾಜ್ಯಗಳಲ್ಲಿ ನಡೀತಕ್ಕಂತಹ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ವಿಧಾನಸಭಾ ಚುನಾವಣೆಗಳನ್ನು ನಡೆಸುತ್ತೆ. ಸಿಮಿಲರ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ತುಗಳ ಚುನಾವಣೆಯನ್ನು ಕೂಡ ನೀವು ನೋಡ್ತಿರ್ತಕ್ಕಂತಹ ಭಾರತೀಯ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಡೆಸುತ್ತೆ.
ಇದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಸುದ್ದಿ. ಆ್ಯಂಡ್ ಅದಕ್ಕೆ ಅಡಿಷನ್ ಆಗಿ ಅಪಾರ್ಟ್ ಫ್ರಮ್ ದಟ್ ಅದು ರಾಷ್ಟ್ರಪತಿಗಳ ಚುನಾವಣೆ ಇರಬಹುದು, ಉಪರಾಷ್ಟ್ರಪತಿಗಳ ಚುನಾವಣೆ ಇರಬಹುದು, ಅವನ್ನು ಕೂಡ ನಡೆಸುತ್ತೆ ಮತ್ತು ಅದರ ಒಂದು ಮೇಲುಸ್ತುವಾರಿಯನ್ನು ವಹಿಸಿರುತ್ತೆ. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ಆರ್ಟಿಕಲ್ 324 ಅಡಿಯಲ್ಲಿ ಎಲೆಕ್ಷನ್ ಕಮಿಷನ್ ಅಥವಾ ಚುನಾವಣಾ ಆಯೋಗವನ್ನು ನಮ್ಮ ಸಂಸತ್ತು ಅಥವಾ ನಮ್ಮ ಸಂಸತ್ತು ಅನ್ನೋಕ್ಕಿಂತ ನಮ್ಮ ಸಂವಿಧಾನ ಸ್ಥಾಪನೆ ಮಾಡಿದೆ. ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಒಂದು ಸಾಂವಿಧಾನಿಕ ಸಂಸ್ಥೆ ಅಂತಲೇ ಕರಿಬಹುದು. ಅದು ಇಂಡಿಪೆಂಡೆಂಟ್ ಆಗಿರುತ್ತೆ. ಅಂದರೆ ಅದರ ಒಂದು ಕಂಪೋಸಿಷನ್ ಇರಬಹುದು ಅಥವಾ ಅದರ ಮುಖ್ಯಸ್ಥರಿರಬಹುದು, ಅವರು ಇಂಡಿಪೆಂಡೆಂಟ್ ಆಗಿ ಕೆಲಸವನ್ನು ಮಾಡ್ತಾರೆ, ಸರ್ಕಾರದಿಂದ ನಿರ್ದೇಶನಗಳನ್ನು ಪಡೆಯುವುದಿಲ್ಲ. ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗಿರುತ್ತೆ. ಆ್ಯಂಡ್ ನೀವು ಕೇಳ್ಬೋದು, ಭಾರತೀಯ ಸಂವಿಧಾನದಲ್ಲಿ ಮತ್ತೊಂದು ಚುನಾವಣಾ ಆಯೋಗದ ಉಲ್ಲೇಖ ಇದೆ, ಅದನ್ನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಥವಾ ರಾಜ್ಯ ಚುನಾವಣಾ ಆಯೋಗ ಅಂತ ಕರಿತೀವಿ. ಸೊ ಇದರ ಒಂದು ಕರ್ತವ್ಯ ಏನು ಅಂತ ಕೇಳಬಹುದು. ಬಟ್ ಒಂದು ಮಾತು ನೆನ್ಪಿಟ್ಕೋಬೇಕು, ನಮ್ಮ ಭಾರತದ ಮೂಲ ಸಂವಿಧಾನದಲ್ಲಿ ರಾಜ್ಯ ಚುನಾವಣಾ ಆಯೋಗದ ಕುರಿತಾಗಿ ಯಾವುದೇ ಉಲ್ಲೇಖ ಇಲ್ಲ. ಬದಲಾಗಿ 1992ನೇ ಇಸ್ವಿಯಲ್ಲಿ ಜಾರಿಗೆ ತರಲಾದಂತಹ ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿಗಳಲ್ಲಿ ಈ ರಾಜ್ಯ ಚುನಾವಣೆ ಆಯೋಗಗಳನ್ನ ಸ್ಥಾಪನೆ ಮಾಡಲಾಯಿತು. ಸೊ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೇವಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇತ್ತು. ಬಟ್ 1992ರಲ್ಲಿ ಏನು 73rd and 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆಕ್ಟ್ಸ್ ಅನ್ನ ಜಾರಿಗೆ ತರಲಾಗುತ್ತೆ. ಅವುಗಳ ಅಡಿಯಲ್ಲಿ ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸ್ಥಾಪನೆ ಮಾಡಲಾಯಿತು. ಇದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ನಮ್ಮ ಭಾರತೀಯ ಸಂವಿಧಾನದ 243K 243K ಆರ್ಟಿಕಲ್ 243K ಅಡಿಯಲ್ಲಿ ಈ ರಾಜ್ಯ ಚುನಾವಣಾ ಆಯೋಗ ಪಂಚಾಯಿತಿ ಪಂಚಾಯಿತಿ ಚುನಾವಣೆಗಳನ್ನು ನಡೆಸುತ್ತೆ. ಏನು ಗ್ರಾಮ ಪಂಚಾಯಿತಿ ಚುನಾವಣೆ ಇರಬಹುದು, ತಾಲೂಕು ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿ ಚುನಾವಣೆ ಇರಬಹುದು, ಅದನ್ನು ನಡೆಸಲಿಕ್ಕೆ ನಮ್ಮ ಕೇಂದ್ರ ಚುನಾವಣಾ ಆಯೋಗ ಬರಲ್ಲ, ಬದಲಾಗಿ ರಾಜ್ಯ ಚುನಾವಣಾ ಆಯೋಗ ಅದನ್ನು ನಡೆಸುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಮತ್ತೊಂದು ನಮ್ಮ ಭಾರತೀಯ ಸಂವಿಧಾನದ ಆರ್ಟಿಕಲ್ 243ZA 243ZA ಅನ್ನುವಂತಹ ಒಂದು ವಿಧಿಯ ಅಡಿಯಲ್ಲಿ ಇದು ಮುನ್ಸಿಪಾಲಿಟಿಗಳ ಚುನಾವಣೆಯನ್ನು ಕೂಡ ನಡೆಸುತ್ತೆ. ಸೊ ರಾಜ್ಯ ಚುನಾವಣಾ ಆಯೋಗದ ಒಂದು ಕರ್ತವ್ಯ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ಡಿಫ್ರೆನ್ಸ್ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇದು ಕೂಡ ಬಹಳ ಇಂಪಾರ್ಟೆಂಟ್. ನಿನ್ನೆಯ ಒಂದು ರಾಜ್ಯಸಭಾ ಚುನಾವಣೆಗೆ ಬರೋದಾದರೆ ನಾವು ನಿನ್ನೆ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಬಹಳ ಸುಲಭವಾಗಿ ಒಂದು ಎಲೆಕ್ಷನ್ ನಡೀತು. ಬಟ್ ಬಹುಮುಖ್ಯವಾಗಿ ಮಣಿಪುರದ ಈ ರಾಜ್ಯಸಭಾ ಚುನಾವಣೆ ಬಹಳಷ್ಟು ಕೋಲಾಹಲಕ್ಕೆ ಕಾರಣವಾಯಿತು. ಮಣಿಪುರದಲ್ಲಿ ಒಂದು ಸೀಟ್ ಖಾಲಿ ಇತ್ತು, ಅದಕ್ಕಾಗಿ ಎಲೆಕ್ಷನ್ ನಡೀತಾ ಇತ್ತು. ಬಟ್ ಅಲ್ಲಿ ನಿಮಗೆ ನೆನಪಿರಬಹುದು, ಕಳೆದ ಒಂದು ವಾರದ ಮುಂಚೆ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಯಾವ ರೀತಿ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಮಣಿಪುರದ ಸುಮಾರು 7 ಜನ ಶಾಸಕರನ್ನ ಈ ಸದನಕ್ಕೆ ಬರದಂತೆ ನಿರ್ಬಂಧ ಹೇರಿತು. ಬಿಕಾಸ್ ಈ 7 ಜನ ಶಾಸಕರು ಕಾಂಗ್ರೆಸ್ ಪಕ್ಷದ ಟಿಕೆಟ್ನಿಂದ ಚುನಾವಣೆಯನ್ನ ವಿನ್ ಆಗಿದ್ರು. ಅವರು ಅನಂತರ ಬಿಜೆಪಿ ಪಕ್ಷಕ್ಕೆ ಜಾಯಿನ್ ಆದರು. ಸೊ ನಿಮಗೆ ಗೊತ್ತಿದೆ, ಪಕ್ಷಾಂತರ ನಿಷೇಧ ಕಾಯ್ದೆ, ಆಂಟಿ ಡಿಫೆಕ್ಷನ್ ಲಾ, ಅದೇ ರೀತಿ ನಮ್ಮ ಭಾರತೀಯ ಸಂವಿಧಾನದ 10ನೇ ಶೆಡ್ಯೂಲ್ ಅಂತ ಹೇಳಿದ್ರೆ 10ನೇ ಅಧಿಸೂಚಿ ಕೂಡ ನಮಗೆ ಗೊತ್ತಿದೆ. ಸೊ ಅದರ ಅಡಿಯಲ್ಲಿ ಪಕ್ಷಾಂತರ ಆಗ್ತಕ್ಕಂತಹದ್ದು ಒಂದು ಪಕ್ಷಾಂತರ ಮಾಡಿದ್ರು ಅಂತ ಹೇಳಿದ್ರೆ ಅವರನ್ನ ಅನರ್ಹರನ್ನಾಗಿ ಮಾಡ್ತಾರೆ, ಡಿಸ್ಕ್ವಾಲಿಫೈ ಮಾಡ್ತಾರೆ. ಬಟ್ ಒಂದು ಮಾತನ್ನು ಗಮನಿಸಬೇಕು, ಈ ಶಾಸಕರು ಪಕ್ಷಾಂತರ ಮಾಡಿದ್ಮೇಲೆ ಅವರನ್ನ ಅನರ್ಹ ಮಾಡುವಂತಹ ಒಂದು ಅಧಿಕಾರ ಇರತಕ್ಕಂತಹದ್ದು ಕೇವಲ ಸ್ಪೀಕರ್ಗೆ ಮಾತ್ರ. ಬಟ್ ಮಣಿಪುರದ ಸ್ಪೀಕರ್ ಇದುವರೆಗೂ ಕೂಡ ಸುಮಾರು 2 ರಿಂದ 3 ವರ್ಷ ಕಳೆದರೂ ಕೂಡ ಈ 7 ಜನ ಪಕ್ಷಾಂತರಿ ಶಾಸಕರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಮತ್ತು ಅವರನ್ನ ಅನರ್ಹತೆ ಕೂಡ ಗೊಳಿಸಿಲ್ಲ. ಸೊ ಹಾಗಾಗಿ ಇದು ಬಹಳ ದಿನದಿಂದ ಡ್ರ್ಯಾಗ್ ಆಗ್ತಿದ್ದಂತಹ ಕಾರಣದಿಂದ ಸುಪ್ರೀಂ ಕೋರ್ಟ್ ಆ 7 ಜನ ಶಾಸಕರಿಗೆ ಆ ಸದನವನ್ನು ಪ್ರವೇಶಿಸದಂತೆ ಒಂದು ಬ್ಯಾನ್ ಅನ್ನು ಮಾಡಿತು. ಬಟ್ ಅದರ ಹೊರತಾಗಲೂ ಕೂಡ ಮಣಿಪುರದ ಸ್ಪೀಕರ್ ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಈ 7ರ ಪೈಕಿ 4 ಜನ ಶಾಸಕರಿಗೆ ಚುನಾವಣೆಯಲ್ಲಿ ಮತ ಚಲಾಯಿಸುವ ಅವಕಾಶವನ್ನು ಕೊಟ್ಟಿದ್ದಾರೆ. ಬಟ್ ಇದರ ಕುರಿತಾಗಿ ಕಾಂಗ್ರೆಸ್ ಪಕ್ಷ ಈಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದಾಗಿ ಕೂಡ ತಿಳಿಸಿದೆ. ನೋಡಬೇಕು ಇದು ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ. ಬಟ್ ಈ ಡಿಸ್ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಂಥ ಪರಮೋಚ್ಚ ಅಧಿಕಾರ ಇರತಕ್ಕಂತಹದ್ದು ಕೇವಲ ಸ್ಪೀಕರ್ಗೆ ಮಾತ್ರ ಅನ್ನೋದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ನಾನು ನೆನ್ನೆ ಕ್ಲಾಸಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ರೀತಿ ರಾಜ್ಯಗಳಲ್ಲೂ ಕೂಡ ಅಪ್ಪರ್ ಹೌಸ್ ಇರುತ್ತೆ. ದ್ವಿಶಾಸಕಾಂಗ ಪದ್ಧತಿ ಹೊಂದಿರತಕ್ಕಂತಹ ಕರ್ನಾಟಕದಂತಹ ರಾಜ್ಯಗಳಲ್ಲಿ 2 ಸದನಗಳಿರುತ್ತೆ, ಒಂದು ಲೋವರ್ ಹೌಸ್ ಮತ್ತೊಂದು ಅಪ್ಪರ್ ಹೌಸ್. ಯಾವ ರೀತಿ ನಮ್ಮ ಸಂಸತ್ನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಕಾಣಕ್ಕೆ ಸಿಗುತ್ತೋ ನಮ್ಮ ರಾಜ್ಯದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಾಣಕ್ಕೆ ಸಿಗುತ್ತೆ. ಬಟ್ ವಿಧಾನ ಪರಿಷತ್ತಿಗೂ ಮತ್ತು ರಾಜ್ಯಸಭೆಗೂ ನಾವು ಈಕ್ವೇಟ್ ಮಾಡಬಾರ್ದು, ಅವೆರಡನ್ನೂ ಕೂಡ ನಾವು ತುಲನೆ ಮಾಡಬಾರ್ದು. ಯಾಕಪ್ಪ ಅಂತ ಹೇಳಿದ್ರೆ ರಾಜ್ಯಸಭೆಗೆ ವಿಧಾನ ಪರಿಷತ್ಗಿಂತನೂ ಕೂಡ ಜಾಸ್ತಿ ಅಧಿಕಾರ ಇರುತ್ತೆ. ಆ್ಯಂಡ್ ಮೂಲತಃ ರಾಜ್ಯಸಭೆಯನ್ನು ಸ್ಥಾಪಿಸಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರ್ತಕ್ಕಂತಹ ರಾಜ್ಯಗಳ ಆಶೋತ್ತರಗಳನ್ನು ಪರಿಗಣಿಸುವಂತಹ ಉದ್ದೇಶದಿಂದ ರಾಜ್ಯಸಭೆಯನ್ನು ಸ್ಥಾಪನೆ ಮಾಡಲಾಗಿದೆ. ಆ್ಯಂಡ್ ಹಾಗಾಗಿ ಅದರ ಹೆಸರು ರಾಜ್ಯಸಭಾ ಅಂತ ಹೇಳುತ್ತೆ, ರಾಜ್ಯಗಳ ಒಂದು ಸಭೆ. ಸೊ ಯಾವ ರೀತಿ ಇದು ರಾಜ್ಯಗಳ
ಒಂದು ಹಕ್ಕನ್ನು ಕಾಯ್ಕೊಳ್ತಪ್ಪ ಅಂತ ಹೇಳಿದ್ರೆ ರಾಜ್ಯಸಭಾದ ಸದಸ್ಯರು ಖಂಡಿತ ರಾಜ್ಯಗಳ ವಿಧಾನಸಭೆಯಿಂದ ಆಯ್ಕೆಯಾಗಿರ್ತಾರೆ. ಆ್ಯಂಡ್ ನಮ್ಮ ಎಲ್ಲ ರಾಜ್ಯಗಳ ವಿಧಾನಸಭೆಗಳಿಂದ ಆಯ್ಕೆಯಾಗಿರ್ತಾರೆ. ಪ್ಲಸ್ ಪುದುಚೇರಿ ಮತ್ತು ದೆಹಲಿ, ಪಾಂಡಿಚೇರಿ ಏನಿದೆ, ಪುದುಚೇರಿ ಮತ್ತು ದೆಹಲಿಯಲ್ಲೂ ಕೂಡ ಒಂದು ವಿಧಾನಸಭೆ ಇದೆ, ಅಲ್ಲಿಂದ ಕೂಡ ರಾಜ್ಯಸಭಾ ಸದಸ್ಯರು ಆಯ್ಕೆಯಾಗಿರ್ತಾರೆ. ಅದು ಬಹಳ ಪ್ರಮುಖವಾಗಿರುತ್ತೆ. ಸೊ ಇಲ್ಲಿಂದ ತೆರಳಿದಂತಹ ಸದಸ್ಯರು ರಾಜ್ಯಗಳ ಪರವಾಗಿ ಕೇಂದ್ರದ ಸಂಸತ್ತಿನಲ್ಲಿ ಒಂದು ಬ್ಯಾಟಿಂಗನ್ನು ಮಾಡ್ತಾರೆ. ಹಾಗಾಗಿ ಯಾವುದೇ ಒಂದು ಕಾನೂನಿಗೆ ಅಥವಾ ಮಸೂದೆಗೆ ಅಂಕಿತ ಸಿಗಬೇಕು ಅಂತ ಹೇಳಿದ್ರೆ ಅದು ಲೋಕಸಭೆಯಲ್ಲೂ ಕೂಡ ಪಾಸ್ ಆಗಬೇಕಾಗುತ್ತೆ, ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗಬೇಕಾಗುತ್ತೆ. ಆ್ಯಂಡ್ ಈ ಡೀಟೇಲ್ಸ್ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಬಟ್ ವಿಧಾನ ಪರಿಷತ್ತಿಗೆ ಅಷ್ಟೊಂದು ಅಧಿಕಾರ ಇಲ್ಲ. ಬಿಕಾಸ್ 3 ತಿಂಗಳ ಕಾಲ ವಿಧಾನ ಪರಿಷತ್ ಯಾವುದೋ ಒಂದು ಮಸೂದೆಯ ಮೇಲೆ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ ಆಗಿ ಪಾಸ್ ಆಗುತ್ತೆ. ಅಥವಾ ಅವ್ರು ವಾಪಸ್ ಕಳಿಸಿದ್ರು ಅಂತ ಹೇಳಿದ್ರೆ ಲೋವರ್ ಹೌಸ್ ಅಥವಾ ಏನು ವಿಧಾನಸಭೆ ಇರುತ್ತೆ ಅವರು ಮತ್ತೊಮ್ಮೆ ಅದನ್ನು ವಿಧಾನ ಪರಿಷತ್ತಿಗೆ ಕಳಿಸ್ಕೊಟ್ರು ಅಂತ ಹೇಳಿದ್ರೆ ಮುಂದಿನ 1 ತಿಂಗಳ ಒಳಗಾಗಿ ವಿಧಾನ ಪರಿಷತ್ ಅದನ್ನು ಪಾಸ್ ಮಾಡಬೇಕು. ಪಾಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ ಆಗಿ ಪಾಸ್ ಆಗುತ್ತೆ. ಸೊ ಹಾಗಾಗಿ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಯ ಕಂಪ್ಯಾರಿಸನ್ ಮಾಡಿದ್ರೆ ವಿಧಾನ ಪರಿಷತ್ ಸ್ವಲ್ಪ ಕಡಿಮೆ ಬಲವನ್ನು ಹೊಂದಿರುತ್ತೆ, ರಾಜ್ಯಸಭೆ ಹೆಚ್ಚಿನ ಬಲವನ್ನು ಹೊಂದಿರುತ್ತೆ. ಪರೀಕ್ಷೆಯಲ್ಲಿ ಇಂತಹ ಪ್ರಶ್ನೆಗಳನ್ನು ಕೂಡ ಕೇಳಬಹುದು, ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಆಗುತ್ತೆ. ಆ್ಯಂಡ್ ಇದನ್ನು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ ಇಂಡಿಯಾ ಅಟೆಂಡ್ಸ್ FATF ಗ್ರೂಪ್ ಮೀಟ್ ಆನ್ಲೈನ್. ನೋಡಿ, ನಿನ್ನೆ ಅಷ್ಟೇ ಒಂದು ಪ್ರಮುಖವಾದಂತಹ ಮೀಟಿಂಗ್ ಆಯೋಜನೆಗೊಂಡಿತ್ತು, ಅದರಲ್ಲಿ ಭಾರತ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು. ಬಟ್ ಇದರಲ್ಲಿ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖ ಏನಂತ ಹೇಳಿದ್ರೆ ಈ FATF ಅನ್ನುವಂತಹ ಒಂದು ಸಂಘಟನೆ. FATFನ ಫುಲ್ ಫಾರ್ಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಮತ್ತೊಂದು ಸರಿ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿದೆ. ಇದನ್ನ 1989ನೇ ಇಸ್ವಿಲಿ 1989ನಲ್ಲಿ G7 ರಾಷ್ಟ್ರಗಳೇನಿದ್ದಾವೆ, G7 ಅಥವಾ ಗ್ರೂಪ್ ಆಫ್ 7 ಏನಿದೆ ಅದು ಈ FATF ಅನ್ನುವಂತಹ ಒಂದು ಸಂಸ್ಥೆಯನ್ನ ಹುಟ್ಟುಹಾಕ್ತು. ಆ್ಯಂಡ್ ಇದರ ಕೇಂದ್ರ ಕಚೇರಿ ಬಹಳಷ್ಟು ಬಾರಿ ಕೇಳ್ತಾ ಇರ್ತಾರೆ. ಇದು ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ನಲ್ಲಿ ತನ್ನ ಹೆಡ್ ಕ್ವಾರ್ಟರ್ಸ್ ಅನ್ನ ಹೊಂದಿದೆ. FATF ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ FATFನ ಒಂದು ಉದ್ದೇಶ ಏನು, ಅದರ ಒಂದು ಕರ್ತವ್ಯಗಳೇನು ಅಂತ ಕೇಳಿದ್ರೆ ಬಹಳ ಸಿಂಪಲ್. ಅದು 2 ಪ್ರಮುಖವಾದಂತಹ ಕರ್ತವ್ಯಗಳನ್ನು ನಿಭಾಯಿಸುತ್ತೆ. ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಗೊತ್ತಿರಲೇಬೇಕಾಗುತ್ತೆ. ಮೊದಲನೇ ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್. ಅದೇನು ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸದ್ಯಕ್ಕೆ ಇಷ್ಟನ್ನು ಬರ್ಕೊಳ್ಳಿ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್. ಆ್ಯಂಡ್ ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ ಟೆರರ್ ಫೈನಾನ್ಸಿಂಗ್ ಅಥವಾ ಪ್ರಿವೆನ್ಷನ್ ಆಫ್ ಟೆರರ್ ಫೈನಾನ್ಸಿಂಗ್. ನೋಡಿ, ಇವೆರಡರ ಅರ್ಥ ಏನು ಅಂತ ಕೇಳಬಹುದು. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಮನಿ ಲಾಂಡ್ರಿಂಗ್ ಅಂತ ಹೇಳಿದ್ರೆ ಯಾವುದೋ ಒಂದು ಅನೈತಿಕ ಮಾರ್ಗದಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ ಕೆಲವು ವ್ಯಕ್ತಿಗಳು. ಅನೈತಿಕ ಮಾರ್ಗದಿಂದ ಬರುವಂತಹ ಹಣವನ್ನು ನಾವು ಕಪ್ಪು ಹಣ ಅಥವಾ ಬ್ಲ್ಯಾಕ್ ಮನಿ ಅಂತ ಕರಿತೀವಿ, ಅಥವಾ ಕಾಳಧನ ಅಂತ ಕರಿತೀವಿ. ಸೊ ಇಂತಹ ಹಣವನ್ನು ಬೇರೆ ಬೇರೆ ಪ್ರಕ್ರಿಯೆಗಳ ಮೂಲಕ ಬಿಳಿಯಾಗಿ ಕನ್ವರ್ಟ್ ಮಾಡ್ತಾರೆ. ಕನ್ವರ್ಟ್ ಬ್ಲ್ಯಾಕ್ ಮನಿ ಇಂಟು ವೈಟ್ ಮನಿ ಅಂತ ಹೇಳಿದ್ರೆ ನೈತಿಕ ಮೂಲಗಳಿಂದ ಬಂದಂತಹ ಒಂದು ಹಣ. ಸೊ ಕಪ್ಪು ಹಣವನ್ನು ಬಿಳಿಯನ್ನಾಗಿ ಪರಿವರ್ತಿಸ್ತಕ್ಕಂತಹದ್ದು. ಹಾಗಾಗಿ ನಮಗೆ ಇಲ್ಲಿ ಲಾಂಡ್ರಿಂಗ್ ಅನ್ನುವಂತಹ ವರ್ಡ್ ಕಾಣಿಸ್ತಾ ಇದೆ. ಲಾಂಡ್ರಿ ಅಂದ್ರೇನು, ನೀವು ಕೂಡ ನೋಡಿರ್ತೀರ, ವಾಶ್ ಮಾಡೋದನ್ನ ನಾವು ಲಾಂಡ್ರಿ ಅಂತ ಕರಿತೀವಿ. ಲಾಂಡ್ರಿ ಅಂದರೆ ವಾಷಿಂಗ್ ಮಾಡೋದು. ಸೊ ಆ ಕಪ್ಪು ಹಣವನ್ನು ವಾಶ್ ಮಾಡಿಬಿಟ್ಟು ವೈಟ್ ಮಾಡುವುದು ಅನ್ನೋ ಒಂದು ಸಿಂಬಲನ್ನು ಈ ಲಾಂಡ್ರಿಂಗ್ ಅನ್ನುವಂತಹ ವರ್ಡ್ ಕೊಡುತ್ತೆ. ಹಾಗಂತ ಅಲ್ಲಿ ಏನು ನೋಟ್ಗಳನ್ನ ತೆಗೆದುಕೊಂಡ್ಬಿಟ್ಟು ವಾಶ್ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಬದಲಾಗಿ ಅನೈತಿಕ ಮೂಲಗಳು ಅಂತ ಹೇಳಿದ್ರೆ ಡ್ರಗ್ ಟ್ರಾಫಿಕಿಂಗ್ ಅಂದ್ರೆ ಈ ಡ್ರಗ್ಸ್ಗಳ ಕಳ್ಳ ಸಾಗಾಟನೆ ಇರಬಹುದು ಅಥವಾ ಬೇರೆ ಬೇರೆ ಅನೈತಿಕ ಮಾರ್ಗಗಳಿರಬಹುದು. ಈ ಮೂಲಗಳಿಂದ ಹಣವನ್ನು ಪಡೆಯಲಾಗುತ್ತೆ, ಹಣವನ್ನು ಗಳಿಸಲಾಗುತ್ತೆ. ಆ ಗಳಿಸಿದಂತಹ ಹಣವನ್ನು ಮನಿ ಲಾಂಡ್ರಿಂಗ್ ಅನ್ನುವಂತಹ ಕೆಲವೊಂದು ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಬಳಸಿಬಿಟ್ಟು ಅದನ್ನು ವೈಟ್ ಮನಿಯಾಗಿ ಕನ್ವರ್ಟ್ ಮಾಡಲಾಗುತ್ತೆ. ಆ್ಯಂಡ್ ಅವರು ಅದರ ಅಧಿಕೃತ ಒಡೆಯರಾಗ್ತಾರೆ. ಸೊ ಇದನ್ನ ಮನಿ ಲಾಂಡ್ರಿಂಗ್ ಅಂತ ಕರೀತಾರೆ. ಇದು ಪ್ರಪಂಚಾದ್ಯಂತ ಒಂದು ದೊಡ್ಡ ಪಿಡುಗು ಅಂತಲೇ ಕನ್ಸಿಡರ್ ಆಗಿಬಿಟ್ಟಿದೆ. ಬಿಕಾಸ್ ಮನಿ ಲಾಂಡ್ರಿಂಗಿಂದ ಸರ್ಕಾರಗಳಿಗೆ ಬರಬೇಕಾಗಿದ್ದಂತಹ ತೆರಿಗೆ ತಪ್ಪು ಹೋಗ್ತಾ ಇದೆ, ಆ್ಯಂಡ್ ಹಣ ದುರುಪಯೋಗ ಆಗ್ತಿದೆ, ಆ್ಯಂಡ್ ಹಲವಾರು ಅನೈತಿಕ ಕೆಲಸಗಳಿಗೆ ಇದು ಇಂಬನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಮನಿ ಲಾಂಡ್ರಿಂಗನ್ನು ತಡೆಯುವಂತಹ ಉದ್ದೇಶ ಈ FATFಗೆ ಇದೆ, ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ಗೆ ಇದೆ. ಆ್ಯಂಡ್ ಎರಡನೇ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಪ್ರಮುಖವಾಗಿ ಪ್ರಿವೆನ್ಷನ್ ಆಫ್ ಟೆರರ್ ಫೈನಾನ್ಸಿಂಗ್ ಅಥವಾ ಭಯೋತ್ಪಾದನೆಗೆ ಹಣವನ್ನು ರವಾನೆ ಏನು ಮಾಡಲಾಗುತ್ತೆ ಅದರ ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೂಡ ಈ FATF ಅನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಸ್ಥಾಪಿತವಾದಾಗ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಮಾತ್ರ ಅದರ ಉದ್ದೇಶ ಆಗಿತ್ತು. ಬಟ್ ಅದಾದಮೇಲೆ 2003ರ ಸಮಯದಲ್ಲಿ ಭಯೋತ್ಪಾದನೆಗೆ ರವಾನೆಯಾಗತಕ್ಕಂತಹ ಹಣವನ್ನು ತಡೆಗಟ್ಟುವ ಉದ್ದೇಶವನ್ನು ಕೂಡ ಈ FATFಗೆ ಸೇರಿಸಲಾಗಿದೆ. ಅದು ಬಹಳ ಪ್ರಮುಖವಾಗಿರತಕ್ಕಂತಹ ಸುದ್ದಿ. ಯಾಕೆ FATF ಯಾವಾಗಲೂ ಸುದ್ದಿಯಲ್ಲಿ ಇರುತ್ತಪ್ಪ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಪಾಕಿಸ್ತಾನವನ್ನು ಅದು ಗ್ರೇ ಲಿಸ್ಟ್ನಲ್ಲಿ ಇಟ್ಟಿತ್ತು. ಕಳೆದ ಹಲವಾರು ತಿಂಗಳುಗಳಿಂದ ಪಾಕಿಸ್ತಾನ ದೇಶ ಏನಿದೆ ಅದು ಗ್ರೇ ಲಿಸ್ಟಲ್ಲಿದೆ. ನೋಡಿ, ಈ FATF 2 ಲೀಸ್ಟ್ಗಳನ್ನ ಮಾಡಿರುತ್ತೆ. ಒಂದು ಬ್ಲ್ಯಾಕ್
ಬ್ಲ್ಯಾಕ್ ಲಿಸ್ಟಿಗೆ ಯಾವುದಾದ್ರೂ ಒಂದು ದೇಶವನ್ನು ಸೇರಿಸ್ಬಿಟ್ರು ಅಂತ ಹೇಳಿದ್ರೆ, ಕಪ್ಪು ಪಟ್ಟಿಗೆ, ಆ ದೇಶಕ್ಕೆ ಸಿಗಬೇಕಾದಂತಹ ಎಲ್ಲ ರೀತಿಯ ಹಣಕಾಸಿನ ನೆರವುಗಳು ಸ್ಟಾಪ್ ಆಗ್ತಾ ಹೋಗ್ತವೆ. ಆ್ಯಂಡ್ ಆ ದೇಶದೊಂದಿಗೆ ವ್ಯವಹಾರ ಮಾಡುವುದರ ಮೇಲೆ ಸಂಪೂರ್ಣ ನಿಗಾವನ್ನು ವಹಿಸಲಾಗುತ್ತೆ. ಆ್ಯಂಡ್ ಅದೇ ರೀತಿ ಗ್ರೇ ಲಿಸ್ಟಲ್ಲಿ ಕೂಡ ಕೆಲವೊಂದು ದೇಶಗಳನ್ನು ಇಡಲಾಗುತ್ತೆ. ಗ್ರೇ ಲಿಸ್ಟ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ದೇಶ FATFನ ಮಾರ್ಗಸೂಚಿಗಳನ್ನು ಸರಿಯಾಗಿ ಪಾಲನೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅವುಗಳನ್ನು ಗ್ರೇ ಲಿಸ್ಟ್ನಲ್ಲಿ ಇಡಲಾಗುತ್ತೆ. ಪ್ರಸಕ್ತವಾಗಿ ಪನಾಮಾ ಇರಬಹುದು, ಅದೇ ರೀತಿ ನಮ್ಮ ನೆರೆಯ ರಾಷ್ಟ್ರವಾಗಿರ್ತಕ್ಕಂತಹ ಪಾಕಿಸ್ತಾನ ಇರಬಹುದು, ಹೀಗೆ ಬೇರೆ ಬೇರೆ ದೇಶಗಳು ಗ್ರೇ ಲಿಸ್ಟ್ನಲ್ಲಿ ಇದ್ದಾವೆ. ಬ್ಲ್ಯಾಕ್ ಲಿಸ್ಟ್ನಲ್ಲಿ ಮಾತ್ರ ಕೇವಲ 2 ದೇಶಗಳಿದ್ದಾವೆ. ಅದರಲ್ಲಿ ಒಂದು ಇರಾನ್, ಮತ್ತೊಂದು ನಾರ್ತ್ ಕೊರಿಯಾ ಅಥವಾ ಉತ್ತರ ಕೊರಿಯಾ ಏನಿದೆ, ಇವೆರಡೂ ದೇಶಗಳು ಸದ್ಯಕ್ಕೆ ಕಪ್ಪು ಪಟ್ಟಿಯಲ್ಲಿದ್ದಾವೆ, FATF ಬ್ಲ್ಯಾಕ್ ಲಿಸ್ಟ್. ಆ್ಯಂಡ್ ಗ್ರೇ ಲಿಸ್ಟ್ನಲ್ಲಿ ಪಾಕಿಸ್ತಾನ ಕೂಡ ಇದೆ. ಇದಕ್ಕೆ 4 ತಿಂಗಳುಗಳ ಕಾಲಾವಕಾಶವನ್ನು ಕೊಟ್ಟಿದ್ದರು ಪಾಕಿಸ್ತಾನಕ್ಕೆ. ಅಷ್ಟರ ಒಳಗಾಗಿ ಅವರು FATFನ ಮಾರ್ಗಸೂಚಿಗಳನ್ನು ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರನ್ನು ಕೂಡ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಡ್ತಾರೆ. ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರು ಅಂತ ಹೇಳಿದ್ರೆ ಆ ದೇಶಕ್ಕೆ ಸಂಬಂಧಪಟ್ಟಂಥ ಹಣಕಾಸು ವ್ಯವಹಾರಗಳ ಮೇಲೆ ತೀವ್ರ ನಿಗಾವನ್ನು ಇಡಲಾಗುತ್ತೆ ಮತ್ತು ಬೇರೆ ದೇಶಗಳು ಅವುಗಳೊಂದಿಗೆ ಮಾಡುವಂತಹ ವ್ಯವಹಾರವನ್ನು ಸ್ವಲ್ಪ ಮಟ್ಟಿಗೆ ನಿರ್ಬಂಧಿಸಲಾಗುತ್ತೆ. ಸೊ FATF ಬಹಳ ಪ್ರಮುಖವಾಗಿರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದನೆಯನ್ನು ತಡೆಯುವ ದೃಷ್ಟಿಯಿಂದ ಈ FATF ಸಂಘಟನೆ ಕೂಡ ಸಾಕಷ್ಟು ಒಂದು ಹೆಲ್ಪನ್ನು ಮಾಡ್ತಾ ಇದೆ. ಸೊ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಇದನ್ನು ನೋಟ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, US ಮಾರ್ಕ್ಸ್ ಎಂಡ್ ಆಫ್ ಸ್ಲೇವರಿ ಆನ್ June 10th. ನೋಡಿ, ನಿಮಗೆ ಇಲ್ಲಿ June 10th ಅಂತ ಒಂದು ಶಬ್ದ ಕಾಣಿಸ್ತಾ ಇದೆ. ಪರೀಕ್ಷೆಯಲ್ಲಿ ಕೇಳಬಹುದು, ಸ್ಪೆಷಲಿ ಕೆಲವು ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ June 10th ಅಂತಕ್ಕಂತಹ ಒಂದು ದಿನವನ್ನು ಅಮೆರಿಕಾದ್ಯಂತ ಯಾವ ದಿನದಂದು ಆಚರಣೆ ಮಾಡಲಾಗುತ್ತೆ ಅಂತ ಕೇಳಬಹುದು. ಸೆಕೆಂಡ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, June 10th ಅಂದರೆ ಏನು ಅಂತ ಕೇಳಬಹುದು. ಯಾವ ಒಂದು ಉದ್ದೇಶದಿಂದ ಅಮೆರಿಕದಲ್ಲಿ June 10th ಸೆಲೆಬ್ರೇಷನ್ ಅನ್ನು ಮಾಡಲಾಗುತ್ತೆ ಅಂತ ಕೂಡ ಕೇಳಬಹುದು. ಇದೆರಡಕ್ಕೂ ಕೂಡ ಉತ್ತರ ಕೊಟ್ಬಿಡ್ತೀನಿ. ಮೊದಲನೇದಾಗಿ June 10th ಅಂತ ಹೇಳಿದ್ರೆ ಪ್ರತಿ ವರ್ಷ 19 ಜೂನ್ ಅಥವಾ June 19th ಅನ್ನ June 10th ಅಂತ ಆಚರಣೆ ಮಾಡಲಾಗುತ್ತೆ. ನೋಡಿ, June 19th ಅದನ್ನ ಮಾಡಿಫೈ ಮಾಡಿಬಿಟ್ಟು June 10th ಅಂತ ಕರೆಯಲಾಗುತ್ತೆ. ಪರೀಕ್ಷೆಗಳಲ್ಲಿ ಈ ರೀತಿ ನೇರವಾಗಿ ಕೇಳಬಹುದು. ನೀವು ನೋಡ್ತಾ ಇದ್ದೀರಾ, 1865ನೇ ಇಸ್ವಿಯಿಂದನೂ ಕೂಡ ಇದನ್ನ ಒಂದು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಅಂಡ್ ಈಗ ಕೇಳಬಹುದು, ಉದ್ದೇಶ ಏನು, ರೀಸನ್ ಏನು, ಈ June 10th ಅಂತಕ್ಕಂತಹದ್ದು ಯಾವ ವಿಚಾರದ ಕುರಿತಾಗಿದೆ ಅಂತ ಕೇಳಬಹುದು. ಬಟ್ ಇದ್ರ ಬಗ್ಗೆ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ನಿಮಗೆ ಕಾಣಿಸ್ತಾ ಇದೆ, 1865ನೇ ಇಸ್ವಿ 19 ಜೂನ್ನಂದು ಅಮೆರಿಕದಲ್ಲಿರುವಂತಹ ಟೆಕ್ಸಾಸ್ ರಾಜ್ಯದಲ್ಲಿ ಒಂದು ಅಧಿಕೃತ ಘೋಷಣೆಯನ್ನ ಮಾಡಲಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಇಡೀ ಅಮೆರಿಕ ದೇಶಾದ್ಯಂತ ಗುಲಾಮಗಿರಿ ಅಥವಾ ಸ್ಲೇವರಿ ಅವತ್ತಿನ ದಿನ ಕೊನೆಯಾಗಿದೆ ಅಂತ ಒಂದು ಘೋಷಣೆ ಮಾಡಲಾಗುತ್ತೆ. ನೋಡಿ, ಅಮೆರಿಕ ಎಷ್ಟೇ ಪ್ರಪಂಚದಲ್ಲಿ ಮುಂದುವರೆದಿದ್ರು ಕೂಡ ಈ 18-19 ಶತಮಾನದಲ್ಲಿ ಅಮೆರಿಕದಲ್ಲಿ ಈ ಗುಲಾಮಗಿರಿಯ ಪದ್ಧತಿ, ಸ್ಲೇವರಿ ಮತ್ತು ಈ ಜನಾಂಗೀಯ ನಿಂದನೆ, ರೇಷಿಯಲ್ ಡಿಸ್ಕ್ರಿಮಿನೇಷನ್, ತಾರತಮ್ಯ ಮುಂತಾದಂತಹ ಪಿಡುಗುಗಳು ಅಮೆರಿಕವನ್ನು ಬಾಧಿಸ್ತಾ ಇದ್ವು. ಬಟ್ ಆ ಸಮಯದಲ್ಲಿ ಅಂದರೆ 1863-62ರ ಸಮಯದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಅಬ್ರಹಾಂ ಲಿಂಕನ್ ಅವರು ಈ ಗುಲಾಮಗಿರಿಗೆ ಕೊನೆಯನ್ನು ಹಾಡ್ತಾರೆ. ಇವತ್ತಿಗೂ ಕೂಡ ಈ ಗುಲಾಮಗಿರಿಯ ವಿರೋಧದ ಹೋರಾಟದ ಹರಿಕಾರ ಯಾರು ಅಂತ ಹೇಳಿದ್ರೆ ನಿಮಗೆ ಅಬ್ರಹಾಂ ಲಿಂಕನ್ ಅನ್ನುವಂತಹ ಅಮೆರಿಕದ 16ನೇ ಅಧ್ಯಕ್ಷ ಅಥವಾ 16th ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅಬ್ರಹಾಂ ಲಿಂಕನ್ ಅವರ ಹೆಸರು ನೆನಪಿಗೆ ಬರಬೇಕಾಗುತ್ತೆ. ಆ್ಯಂಡ್ ಅವರು 1862-63ನೇ ಇಸ್ವಿಯಲ್ಲೇ ಈ ಗುಲಾಮಗಿರಿಯನ್ನ ಕೊನೆಗೊಳಿಸ್ಬಿಟ್ಟು ಒಂದು ಘೋಷಣೆಯನ್ನು ಹೊರಡಿಸಿರ್ತಾರೆ. ಬಟ್ ಆದರೂ ಕೂಡ ಆಗಿನ ಕಾಲದಲ್ಲಿ ನಾನು ಹೇಳಿದಂತಹ ಟೆಕ್ಸಾಸ್ ಅನ್ನುವ ಏನು ರಾಜ್ಯ ಇದೆ ಅದು ಸ್ವಲ್ಪ ಮಟ್ಟಿಗೆ ಹಿಂದುಳಿದಿತ್ತು. ಸೊ ಈ ಎರಡು ವರ್ಷಗಳು ಮುಗಿದ ಮೇಲೆ ಅಲ್ಲಿ ಕೊನೆಗೂ ಈ ಗುಲಾಮಗಿರಿಯ ಪದ್ಧತಿಗೆ ಒಂದು ಕೊನೆ ಬೀಳುತ್ತೆ, ಸ್ಟಾಪ್ ಬೀಳುತ್ತೆ. ಸೊ ಅದು ಬಿದ್ದಿದ್ದಂತಹ ದಿನ ಈ 19 ಜೂನ್ 1865. ಹಾಗಾಗಿ ಪ್ರತಿ ವರ್ಷ 19 ಜೂನನ್ನು June 10th ಅಂತ ಆಚರಣೆ ಮಾಡಲಾಗುತ್ತೆ. ಆ್ಯಂಡ್ ಈ ಒಂದು ಆಚರಣೆಯಲ್ಲಿ ಗುಲಾಮಗಿರಿಯ ವಿರುದ್ಧವಾದಂತಹ ಘೋಷಣೆಗಳು ಮೊಳಗ್ತವೆ ಮತ್ತು ನಾವೆಲ್ಲರೂ ಒಂದೇ, ಈಕ್ವಾಲಿಟಿ, ಸಮಾನತೆ ಮುಂತಾದಂತಹ ಘೋಷಣೆಗಳು ಬೀಳ್ತಾ ಹೋಗ್ತವೆ. ಇದು ಮಾನವ ಕುಲಕ್ಕೆ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬಹುದು. ಬಿಕಾಸ್ June 10th ಅಂದು ಈ ಅತ್ಯಂತ ಕ್ರೂರ ಮತ್ತು ಅಮಾನವೀಯ ಪದ್ಧತಿಯಾದಂತಹ ಗುಲಾಮಗಿರಿಗೆ ಒಂದು ಕೊನೆ ಬಿದ್ದಿರುತ್ತೆ. ಸೊ ಹಾಗಾಗಿ ಪರೀಕ್ಷೆಯಲ್ಲಿ ಕೇಳಿದ್ರೆ ಖಂಡಿತ ಮರಿದಲ್ಲೇ ಆನ್ಸರ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದನ್ನು ನೋಟ್ ಡೌನ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, RIL ಟರ್ನ್ಸ್ ನೆಟ್ ಡೆಬ್ಟ್ ಫ್ರೀ ಆಸ್ ಇನ್ವೆಸ್ಟರ್ಸ್ ಫ್ಲಾಕ್ ಟು ಜಿಯೋ. ನೋಡಿ, ಇದು ನಮ್ಮ ಬಿಸ್ನೆಸ್ ದೃಷ್ಟಿಯಿಂದ ಬಂದಿರತಕ್ಕಂತಹ ಒಂದು ಪ್ರಮುಖ ಸುದ್ದಿ. ನಿಮಗಿಲ್ಲಿ RIL ಅಂತ ಕಾಣಿಸ್ತಾ ಇದೆ. RIL ಅಂತ ಹೇಳಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ದಯವಿಟ್ಟು ಗೊತ್ತಿರಬೇಕಾಗುತ್ತೆ ನಿಮಗೆ. RIL ಅಂತ ಹೇಳಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಮುಖೇಶ್ ಅಂಬಾನಿ ಒಡೆತನದ ಒಂದು ಸಂಸ್ಥೆ. ಇದು ಯಾಕಪ್ಪ ಇಷ್ಟೊಂದು ಫೇಮಸ್ ಅಂತ ಹೇಳಿದ್ರೆ, ಪ್ರಸಕ್ತವಾಗಿ ನಮ್ಮ ದೇಶದ ಅತಿ ದೊಡ್ಡ ಕಂಪನಿ ಯಾವುದು ಅಂತ ಹೇಳಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಅತಿ ಹೆಚ್ಚಿನ ಆದಾಯವನ್ನು ಗಳಿಸುತ್ತೆ, ಅತಿ ಹೆಚ್ಚಿನ ಒಂದು ಮಾರುಕಟ್ಟೆ ಮೌಲ್ಯವನ್ನು ಕೂಡ ಹೊಂದಿರತಕ್ಕಂತಹ ಕಂಪನಿ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ನೀವು ಕೆಲ ದಿನಗಳ ಹಿಂದೆ ಗಮನಿಸಿರ್ಬೋದು, ಮುಖೇಶ್ ಅಂಬಾನಿ, ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇನಪ್ಪ ಅಂತ ಹೇಳಿದ್ರೆ 2021 ಮಾರ್ಚ್ ಒಳಗಾಗಿ
ತಮ್ಮ ರಿಲಯನ್ಸ್ ಕಂಪನಿಯನ್ನು ಸಾಲ ಮುಕ್ತವಾಗಿ ಮಾಡಬೇಕು ಅಂತ ಅವರೊಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು, ಡೆಬ್ಟ್ ಫ್ರೀ. ನೀವು ಕೇಳಬಹುದು ಅವರು ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ, ಅವರೇ ಸಾಲವನ್ನು ಮಾಡಿರ್ತಾರೆ ಅಂತ ಹೇಳಿ. ಬಟ್ ಒಂದು ಮಾತನ್ನು ಗಮನಿಸಿ, ಎಷ್ಟೇ ಶ್ರೀಮಂತ ವ್ಯಕ್ತಿ ಇರಲಿ, ಅವರು ಕಂಪನಿಗಳನ್ನು ಹುಟ್ಟಾಕ್ತಿದ್ದಾರೆ, ಹೊಸ ಹೊಸ ಉದ್ದಿಮೆಗಳನ್ನ ಪ್ರಾರಂಭ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರೂ ಕೂಡ ತಮ್ಮ ಪಾಕೆಟಿಂದ ಹಣವನ್ನು ತೆಗೆದು ಇನ್ವೆಸ್ಟ್ ಮಾಡಲ್ಲ, ಬದಲಾಗಿ ಬ್ಯಾಂಕ್ಗಳಿಂದ ಸಾಲವನ್ನು ಪಡಿತಾರೆ. ಬಿಕಾಸ್ ಅವರು ಅಷ್ಟು ಹಣವನ್ನು ಬೇರೆ ಬೇರೆ ರಂಗಗಳಲ್ಲಿ ವಿನಿಯೋಗ ಮಾಡಿರ್ತಾರೆ. ಸೊ ಹಾಗಾಗಿ ಬ್ಯಾಂಕ್ಗಳ ಸಾಲವನ್ನು ಪಡೆದ್ಬಿಟ್ಟು ಡೆಬ್ಟನ್ನು ತೆಗೆದುಕೊಂಡ್ಬಿಟ್ಟು ಅವರು ಹೂಡಿಕೆ ಮಾಡಿರ್ತಾರೆ. ಸೊ ಅವರ ಗುರಿಯಾಗಿದ್ದು 2021 ಒಳಗಾಗಿ ತಮ್ಮ ರಿಲಯನ್ಸ್ ಕಂಪನಿಯನ್ನು ಸಾಲ ಮುಕ್ತವಾಗಿಸಬೇಕು ಅಂತ ಹೇಳಿ. ಸೊ ಆ ಒಂದು ಕಾರಣದಿಂದ ಅವರು ಇತ್ತೀಚೆಗಷ್ಟೇ ಪ್ರಪಂಚದ ಬೇರೆ ಬೇರೆ ಹೂಡಿಕೆದಾರರಿಗೆ ತಮ್ಮ ಕಂಪನಿಯ ಷೇರುಗಳನ್ನು ಮಾರಾಟ ಮಾಡ್ತಾ ಇದ್ರು. ನಿನ್ನೆ ಬಂದಿರತಕ್ಕಂತಹ ಸುದ್ದಿಯ ಪ್ರಕಾರ ಇದುವರೆಗೂ ಒಟ್ಟು 1.61 ಲ್ಯಾಕ್ ಕ್ರೋರ್ ಅಥವಾ 1,61,000 ಕೋಟಿ ರೂಪಾಯಿ ಸಾಲವನ್ನು ಈ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ಹೊಂದಿತ್ತು. ಬಟ್ ಅದು ಕಳೆದ 2 ತಿಂಗಳ ಒಳಗಾಗಿ ತನ್ನ ಕಂಪನಿಯ ಷೇರುಗಳನ್ನು ಮಾರಾಟ ಮಾಡಿಬಿಟ್ಟು ಸುಮಾರು 1,68,000 ಕೋಟಿ ರೂಪಾಯಿಗಳನ್ನು ಗಳಿಕೆ ಮಾಡಿದೆ. ಆ್ಯಂಡ್ ಇವಷ್ಟು ಹಣವನ್ನು ಅದು ತನ್ನ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಬಳಸುತ್ತೆ. ಸೊ ಅದರ ಬಳಿ ಇದ್ದಂತಹ 1,61,000 ಕೋಟಿ ರೂಪಾಯಿ ಸಂಪೂರ್ಣವಾಗಿ ಕೊನೆಗೊಂಡಿದೆ. ಸೊ ಫೈನಲಿ ರಿಲಯನ್ಸ್ ಕಂಪನಿ ಈಸ್ ಡೆಬ್ಟ್ ಫ್ರೀ ಅಂತ ಹೇಳಬಹುದು. ಇದು ಬಹಳ ಪ್ರಮುಖವಾದಂತಹ ಸುದ್ದಿ. ನೀವು ಗಮನಿಸಿರ್ಬೋದು, ಬಹಳ ದೊಡ್ಡ ದೊಡ್ಡ ಡೀಲ್ಗಳು ನಡೆದವು. ಮಾರ್ಕ್ ಜಕರ್ಬರ್ಗ್ ಒಡೆತನದ ಫೇಸ್ಬುಕ್ ಸಂಸ್ಥೆ ಹೂಡಿಕೆ ಮಾಡ್ತು, ವಿಸ್ಟಾ ಸಂಸ್ಥೆ ಹೂಡಿಕೆ ಮಾಡ್ತು, ಅದೇ ರೀತಿ ಸಿಲ್ವರ್ ಲೇಕ್ ಇರಬಹುದು. ಹೀಗೆ ಹಲವಾರು ಕಂಪನಿಗಳು ರಿಲಯನ್ಸ್ ನಲ್ಲಿ ಹೂಡಿಕೆಯನ್ನು ಮಾಡಿದ್ವು. ಸೊ ಅದು ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ವಿಚಾರ ಆಗುತ್ತೆ. ಅದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಕೇಳಬಹುದು ರಿಲಯನ್ಸ್ ಕಂಪನಿಯ ಕುರಿತಾಗಿ ಬೇರೆ ಬೇರೆ ಪ್ರಶ್ನೆಗಳನ್ನು. ಆ್ಯಂಡ್ ಈ ಒಂದು ಸ್ಲೈಡ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ, RBI extends PMC ಬ್ಯಾಂಕ್ ರೆಸ್ಟ್ರಿಕ್ಷನ್ಸ್ ಟಿಲ್ ಡಿಸೆಂಬರ್ 22. ನೋಡಿ, PMC ಬ್ಯಾಂಕ್ ಹಗರಣ ಕೂಡ ನಿಮಗೆ ನೆನಪಿರಬಹುದು. ಕಳೆದ ವರ್ಷ PMC ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಿರೋ ರೀತಿ ಪಂಜಾಬ್ ಆ್ಯಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್. ಪರೀಕ್ಷೆಯಲ್ಲಿ ಕೇಳಬಹುದು, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. PMC ಅಂತ ಹೇಳಿದ್ರೆ ಪಂಜಾಬ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್. ಈ ಬ್ಯಾಂಕ್ ತನ್ನ ಒಂದು ಆರ್ಥಿಕ ಸುಸ್ಥಿತಿಯನ್ನು ಕಾಪಾಡಿಕೊಂಡಿಲ್ಲ ಅನ್ನುವಂತಹ ಕಾರಣದಿಂದ ಈ ಬ್ಯಾಂಕ್ನ ಮೇಲೆ RBI ಕೆಂಗಣ್ಣು ಬೀರಿತ್ತು. ಮತ್ತು ಈ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತಕ್ಕಂತಹ ಠೇವಣಿದಾರರ ಒಂದು ವಿಡ್ರಾವಲ್ ಲಿಮಿಟ್ ಏನಿದೆ ಅಥವಾ ಹಣವನ್ನು ಬಿಡಿಸಿಕೊಳ್ಳುವಂತಹ ಒಂದು ಮಿತಿ ಏನಿದೆ ಅದನ್ನು ಕ್ಯಾಪ್ ಮಾಡಿತ್ತು, ಲಿಮಿಟ್ ಮಾಡಿತ್ತು. ನಿಮಗೆ ಕಾಣಿಸ್ತಾ ಇದೆ, ಕೇವಲ 50,000 ರೂಪಾಯಿ ಲಿಮಿಟ್ ಮಾಡಿತ್ತು. ಬಿಕಾಸ್ PMC ಬ್ಯಾಂಕ್ ತನ್ನ ಒಂದು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗ್ಬಿಟ್ಟಿತ್ತು. ಇಲ್ಲಿ ನೋಡ್ತಾ ಇದ್ದೀರಾ, ಡಿಟೋರಿಯೇಟೆಡ್ ಅಂತ ಹೇಳಿದ್ರೆ ಹದಗೆಟ್ಟು ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ RBI ಇದರ ಮೇಲೆ ಒಂದು ಸ್ಟ್ರಿಕ್ಟ್ ನಿಗಾವನ್ನು ವಹಿಸಿತ್ತು. ಬಟ್ ನಿನ್ನೆ RBI ಏನು ತೀರ್ಮಾನ ಕೈಗೊಂಡಿದೆಯಪ್ಪ ಅಂತ ಹೇಳಿದ್ರೆ, ಈ PMC ಬ್ಯಾಂಕ್ನ ಮೇಲಿದ್ದಂತಹ ನಿರ್ಬಂಧನೆಗಳನ್ನು ಡಿಸೆಂಬರ್ 22ನೇ ತಾರೀಕುವರೆಗೂ ಕೂಡ ಎಕ್ಸ್ಟೆಂಡ್ ಮಾಡುವುದಾಗಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಇದು ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಸುದ್ದಿಯಾಗಿರುತ್ತೆ. ಆ್ಯಂಡ್ ಹಲವಾರು ಜನ ಈ PMC ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಂತಹ ಜನರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು. ಬಿಕಾಸ್ ಅವರು ತಮ್ಮ ಅಕೌಂಟ್ನಿಂದ ಹಣವನ್ನು ಪಡೆಯುವುದರ ಮೇಲೆ ಕೇವಲ 50,000 ರೂಪಾಯಿ ಒಂದು ಮಿತಿಯನ್ನು ನಿಗದಿಪಡಿಸಲಾಗಿತ್ತು. ಅದಕ್ಕಿಂತ ಹೆಚ್ಚಿನ ಹಣವನ್ನು ಅವರು ವಿಡ್ರಾ ಮಾಡೋಕ್ಕೆ ಸಾಧ್ಯವಾಗಿರ್ತಿರ್ಲಿಲ್ಲ. ಬಟ್ ಈಗ ಅದನ್ನು 50,000ದಿಂದ 1,00,000ಕ್ಕೆ ಏರಿಸಲಾಗಿದೆ. ಬಟ್ ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ PMC ಬ್ಯಾಂಕ್ ಅಂದ್ರೇನು, ಅದರ ಹಗರಣ ಏನು, ಮತ್ತು ಅದು ಯಾಕೆ ಅದರ ಮೇಲೆ RBI ಈ ಒಂದು ಕ್ರಮಗಳನ್ನು ವಿಧಿಸ್ಬಿಟ್ಟಿದೆ ಅಂತ ಹೇಳಿ. ಇದೇ ರೀತಿ ನಿಮಗೆ ಇತ್ತೀಚೆಗಷ್ಟೇ ಯೆಸ್ ಬ್ಯಾಂಕ್ ಅನ್ನುವಂತಹ ಒಂದು ಖಾಸಗಿ ಬ್ಯಾಂಕ್ ಮೇಲೆ ಕೂಡ RBI ಕೆಂಗಣ್ಣನ್ನು ಬೀರಿತ್ತು. ಸೊ ಅದು ಕೂಡ ಗೊತ್ತಿರಬೇಕಾಗುತ್ತೆ. ಯಾವಾಗೆಲ್ಲ ಬ್ಯಾಂಕ್ಗಳು ಈ NPA ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಬ್ಯಾಂಕ್ಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಇದನ್ನು ನಾವು ಕನ್ನಡದಲ್ಲಿ ಅನುತ್ಪಾದಕ ಆಸ್ತಿ ಅಂತ ಕರಿತೀವಿ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಅನುತ್ಪಾದಕ ಆಸ್ತಿ ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇದು ಬ್ಯಾಂಕ್ಗಳಲ್ಲಿ ಜಾಸ್ತಿ ಆಗ್ತಾ ಹೋದಂಗೆ ಅದರ ಒಂದು ಫೈನಾನ್ಷಿಯಲ್ ಹೆಲ್ತ್ ಅಥವಾ ಅದರ ಹಣಕಾಸಿನ ಆರೋಗ್ಯ ಕುಸಿತ ಹೋಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ RBI ಒಂದು ಸೀನ್ಗೆ ಬರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ರಿಸರ್ವ್ ಬ್ಯಾಂಕ್ ಏನಿದೆ 1949ರಲ್ಲಿ ಇದನ್ನು ನ್ಯಾಷನಲೈಸ್ ಮಾಡಲಾಯಿತು. ಇದು ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಅಥವಾ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತೆ. ಇದರ ಅಡಿಯಲ್ಲೇ ಬೇರೆ ಎಲ್ಲ ಬ್ಯಾಂಕುಗಳು ಕೂಡ ಕಾರ್ಯನಿರ್ವಹಿಸುತ್ತೆ. ಸೊ ಯಾವುದೇ ಬ್ಯಾಂಕ್ ಒಂದಷ್ಟು ಅಕ್ರಮಗಳನ್ನ ಎಸಗಿತು ಅಂತ ಹೇಳಿದ್ರೆ ಆ ಬ್ಯಾಂಕ್ನ ಮೇಲೆ ಈ ರೀತಿಯಾದಂತಹ ಕೆಲವೊಂದು ನಿರ್ಬಂಧಗಳನ್ನು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿಧಿಸುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. PMC ಬ್ಯಾಂಕ್ ಬಗ್ಗೆ ಪರೀಕ್ಷೆಯಲ್ಲಿ ಕೇಳಬಹುದು. ಅದೇ ರೀತಿ ಈ ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೀರಾ, ಇದಕ್ಕಿಂತ ಹಿಂದೆ ನಾನು ರಿಲಯನ್ಸ್ ಕಂಪನಿ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ಇದು. ನಿಮಗೆ ಕಾಣಿಸ್ತಾ ಇದೆ, ರಿಲಯನ್ಸ್ ಇಂಡಸ್ಟ್ರೀಸ್ ರೆವಿನ್ಯೂ 5,80,000 ಕೋಟಿ ರೂಪಾಯಿ. ಇದರ ಒಂದು ಆದಾಯ 5,80,000 crore rupees ಇದೆ. ಸೊ ಹಾಗಾಗಿ ಆದಾಯದ ಒಂದು ದೃಷ್ಟಿಯಲ್ಲಿ ನಮ್ಮ ದೇಶದ ಅತಿ ದೊಡ್ಡ ಕಂಪನಿ ಯಾವುದು ಅಂತ ಹೇಳಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಥವಾ RIL. ಕೆಳಗಡೆ ನಿಮಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ IOC ಕಂಡು ಬರ್ತಾ ಇದೆ, ಅದ್ರ ಕೆಳಗಡೆ ONGC ಕಂಡು ಬರ್ತಾ ಇದೆ, ಅದ್ರ ಕೆಳಗಡೆ SBI ಕಂಡು ಬರ್ತಾ ಇದೆ. ಸೊ ಇವೆಲ್ಲವೂ ಕೂಡ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಾಗಿದ್ದಾವೆ.
ಟಾಟಾ ಮೋಟಾರ್ಸನ್ನು ಬಿಟ್ಬಿಟ್ಟು. ಬಟ್ ರಿಲಯನ್ಸ್ ಮಾತ್ರ ಖಾಸಗಿ ಒಡೆತನದ ಒಂದು ಕಂಪನಿ, ಅದು ಇಂತಹ ಒಂದು ದೊಡ್ಡ ಖ್ಯಾತಿಗೆ ಒಳಗಾಗಿದೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಫಾರ್ಮರ್ RBI ಗವರ್ನರ್ ಉರ್ಜಿತ್ ಪಟೇಲ್ ನೇಮ್ಡ್ ಆಸ್ NIPFP ಚೇರ್ಮನ್. NIPFP ಮತ್ತು ಉರ್ಜಿತ್ ಪಟೇಲ್ ಇಬ್ಬರ ಬಗ್ಗೆ ಕೂಡ ನಾವು ಸ್ವಲ್ಪ ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಒಂದು ಮಾತೇನೇನು ಬಿಟ್ಕೊಳ್ಳಿ, ಉರ್ಜಿತ್ ಪಟೇಲ್ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾರೆ, ಇವರು ಮಾಜಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್. ಇನ್ನು ಪ್ರಸಕ್ತವಾಗಿ ಶಕ್ತಿಕಾಂತ್ ದಾಸ್ RBI ಗವರ್ನರ್ ಆಗಿದ್ದಾರೆ. ಅವರಿಗಿಂತ ಮುಂಚೆ RBIನ ಗವರ್ನರ್ ಆಗಿದ್ದಂತಹವರು ಉರ್ಜಿತ್ ಪಟೇಲ್ ಅವರು. ಆ್ಯಂಡ್ ಉರ್ಜಿತ್ ಪಟೇಲ್ ಅವ್ರನ್ನ ಈಗ ಸರ್ಕಾರ ಒಂದು ಪ್ರಮುಖವಾದಂತಹ ಹುದ್ದೆಗೆ ನೇಮಕ ಮಾಡಿದೆ. ಅದೇನಪ್ಪ ಅಂತ ಹೇಳಿದ್ರೆ NIPFPಯ ಮುಖ್ಯಸ್ಥರನ್ನಾಗಿ ಘೋಷಣೆ ಮಾಡಿದೆ. ನಿಮಗೆ ಕಾಣಿಸ್ತಾ ಇದೆ NIPFP ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ. ಇನ್ನೊಂದ್ಸರಿ ಹೇಳ್ತೀನಿ, ನೋಡೋಣ ಮಾಡ್ಕೋಬೇಕಾಗುತ್ತೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ. ನೋಡಿ, ಇದು ಯಾವ ರೀತಿಯಾದಂತಹ ಒಂದು ಸಂಸ್ಥೆಯಪ್ಪ ಅಂತ ಹೇಳಿದ್ರೆ ಯಾವುದೋ ಶೈಕ್ಷಣಿಕ ಸಂಸ್ಥೆ ಅಲ್ಲ, ಬದಲಾಗಿ ಒಂದು ಸಂಶೋಧನಾ ಸಂಸ್ಥೆ, ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀಬಹುದು. ಸೊ ಇದರಲ್ಲಿ ಪಬ್ಲಿಕ್ ಫೈನಾನ್ಸ್ ಅಥವಾ ಸಾರ್ವಜನಿಕ ಹಣಕಾಸು ಇರಬಹುದು, ಅಥವಾ ಈ ಹಣಕಾಸಿನ ನೀತಿಗಳಿರಬಹುದು, ಇವುಗಳ ಕುರಿತಾಗಿ ದೊಡ್ಡ ದೊಡ್ಡ ಆರ್ಥಿಕ ತಜ್ಞರು, ಎಕನಾಮಿಸ್ಟ್ ಕೂತ್ಕೊಂಡ್ಬಿಟ್ಟು ಸಂಶೋಧನೆಯನ್ನ ಮಾಡ್ತಾರೆ, ರಿಸರ್ಚನ್ನ ಮಾಡ್ತಾರೆ. ಅಂತಹ ಒಂದು ಪ್ರಮುಖ ಸಂಸ್ಥೆಗೆ ಮುಖ್ಯಸ್ಥರನ್ನಾಗಿ ಉರ್ಜಿತ್ ಪಟೇಲ್ ಅವರನ್ನ ಸರ್ಕಾರ ನೇಮಕಗೊಳಿಸ್ಬಿಟ್ಟು ಆದೇಶ ಹೊರಡಿಸಿದೆ. ಇದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಇದು ಸರ್ಕಾರದ ಕೆಳಗೆ ಬರ್ತಕ್ಕಂತಹ ಒಂದು ಸ್ವಾಯತ್ತ ಸಂಸ್ಥೆ. NIPFP ಏನಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ, ಇದು ನಮ್ಮ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬರುತ್ತೆ. ಬಟ್ ಅದು ಒಂದು ಆಟೋನಮಸ್ ಆರ್ಗನೈಸೇಷನ್ ಅಥವಾ ಸ್ವಾಯತ್ತ ಸಂಸ್ಥೆ ಅಂತಲೇ ಹೇಳ್ಬಹುದು. ಅದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಸ್ವಾಯತ್ತ ಸಂಸ್ಥೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಥವಾ ಹಣಕಾಸು ಸಚಿವಾಲಯದ ಕೆಳಗಡೆ ಕಾರ್ಯವನ್ನು ನಿರ್ವಹಿಸುತ್ತೆ. ಇದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಅದೇ ರೀತಿ ಉರ್ಜಿತ್ ಪಟೇಲ್ ಅವರು ಮತ್ಯಾವ ವಿಚಾರಕ್ಕೆ ಫೇಮಸ್ ಅಪ್ಪ ಅಂತ ಹೇಳಿದ್ರೆ, ಪ್ರಸಕ್ತವಾಗಿ ಏನು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಅಸ್ತಿತ್ವದಲ್ಲಿದೆ. ನಾನು ಹಿಂದೆ ಕೂಡ ಇದರ ಬಗ್ಗೆ ಕಂಪ್ಲೀಟ್ ನನ್ನ ಡೀಟೇಲ್ಸನ್ನು ಶೇರ್ ಮಾಡ್ಕೊಂಡಿದ್ದೇನೆ. ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟನ್ನು ಡಿಸೈಡ್ ಮಾಡ್ತಕ್ಕಂತಹದ್ದು ಇದೇ ಮಾನಿಟರಿ ಪಾಲಿಸಿ ಕಮಿಟಿ ಅಥವಾ MPC. ಈ MPCಯನ್ನು ಸೃಷ್ಟಿ ಮಾಡಬೇಕು ಅಂತ ಒಂದು ಶಿಫಾರಸನ್ನು ಮಾಡಿದ್ದೆ ಉರ್ಜಿತ್ ಪಟೇಲ್ ಅವರ ನೇತೃತ್ವದ ಒಂದು ಸಮಿತಿ, ಉರ್ಜಿತ್ ಪಟೇಲ್ ಕಮಿಟಿ ಅವರ ಒಂದು ಆಯೋಗ ಇದರ ಕುರಿತಾಗಿ ಒಂದು ಘೋಷಣೆಯನ್ನು ಮಾಡಿತ್ತು. ಅದು ಬಹಳ ಪ್ರಮುಖವಾದಂತಹ ಒಂದು ವಿಚಾರ ಆಗಿರುತ್ತೆ. ಆ್ಯಂಡ್ ಇದನ್ನು ನೋಡೋಣ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ರಾಮ ಮಂದಿರ ನಿರ್ಮಾಣ ಕಾಮಗಾರಿ ಮುಂದೂಡಿಕೆ. ನೋಡಿ, ನಿನ್ನೆ ರಾಮ ಮಂದಿರದ ಕಾಮಗಾರಿ ಇತ್ತೀಚೆಗಷ್ಟೇ ಸ್ವಲ್ಪ ಮಟ್ಟಿಗೆ ಪ್ರಾರಂಭವಾಗಿತ್ತು. ಬಟ್ ಪ್ರಸಕ್ತವಾಗಿ ಚೀನಾ ಮತ್ತು ಭಾರತೀಯ ಗಡಿಯಲ್ಲಿ ಉದ್ವಿಗ್ನತೆ ಇರೋ ಕಾರಣದಿಂದ ಮತ್ತು ಕೊರೋನಾ ವೈರಸ್ ಹೆಚ್ಚಾಗ್ತಿರುವಂತಹ ಕಾರಣದಿಂದ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಮುಂದೂಡ್ತೀವಿ ಅಂತ ಹೇಳಿ ರಾಮ ಜನ್ಮಭೂಮಿ ಟ್ರಸ್ಟ್ನವರು ನಿನ್ನೆ ಅಷ್ಟೇ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಇದು ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಬಿಕಾಸ್ ರಾಮ ಜನ್ಮಭೂಮಿ ಮತ್ತು ಬಾಬ್ರಿ ಮಸೀದಿ ವಿವಾದ ಬಹಳ ಹಿಂದಿನ ಕಾಲದಿಂದನೂ ನಮ್ಮ ದೇಶದ ಒಂದು ಅತಿ ದೊಡ್ಡ ಸಮಸ್ಯೆ ಆಗಿಬಿಟ್ಟು ಉಳ್ಕೊಂಡಿತ್ತು. ಅದಕ್ಕೆ 2019ನೇ ಇಸ್ವಿಲಿ 2019ನಲ್ಲಿ ಅಂದಿನ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದಂತಹ ರಂಜನ್ ಗೊಗೊಯ್ ಅವರ ನೇತೃತ್ವದ ಒಂದು ಪೀಠ ಈ ಕುರಿತು ಒಂದು ತೀರ್ಪನ್ನು ಪ್ರಕಟ ಮಾಡಿತು. 9 ನವೆಂಬರ್ 2019 ಐತಿಹಾಸಿಕ ತೀರ್ಪು. ಆ ತೀರ್ಪಿನ ಪ್ರಕಾರ ಆ ಒಂದು ವಿವಾದಿತ ಪ್ರದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಮತ್ತು ಮಸೀದಿ ನಿರ್ಮಾಣಕ್ಕೆ ಅದೇ ಅಯೋಧ್ಯ ಪ್ರದೇಶದಲ್ಲೇ ಒಂದು ಜಮೀನನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಲಾಯಿತು. ಸೊ ಆ ತೀರ್ಮಾನದ ಪ್ರಕಾರ ಸುಮಾರು 2.77 ಎಕರೆ 2.77 ಎಕರ್ಸ್ ಅಷ್ಟು ಭೂಮಿಯನ್ನು ರಾಮ ಜನ್ಮಭೂಮಿ ನಿರ್ಮಾಣಕ್ಕೆ ಕೊಡಲಾಗಿದೆ. ಆ್ಯಂಡ್ ಅದರ ಜೊತೆಗೆ ಇನ್ನೂ 67.7 ಎಕರೆ 67.7 ಎಕರ್ಸ್ ಅಷ್ಟು ಭೂಮಿಯನ್ನು ಕೂಡ ರಾಮ ಜನ್ಮಭೂಮಿ ರಾಮ ಮಂದಿರ ನಿರ್ಮಾಣಕ್ಕೆ ನೀಡಲಾಗಿದೆ. ಆ್ಯಂಡ್ ಇದರ ಬಗ್ಗೆ ನೀವು ಸ್ವಲ್ಪ ಡೀಟೇಲ್ಸನ್ನು ತಿಳ್ಕೊಬೇಕಾಗುತ್ತೆ. ಬಿಕಾಸ್ 1993ನೇ ಇಸ್ವಿಯಲ್ಲಿ ಅವಾಗ PV ನರಸಿಂಹರಾವ್ ಅವರು ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಆ ಸಂದರ್ಭದಲ್ಲಿ ಒಂದು ಕಾಯ್ದೆಯನ್ನು ನಮ್ಮ ಕೇಂದ್ರದ ಸಂಸತ್ತಿನಲ್ಲಿ ಜಾರಿಗೆ ತರಲಾಗುತ್ತೆ. ಆ ಕಾಯ್ದೆಯ ಹೆಸರೇನಪ್ಪ ಅಂತ ಹೇಳಿದ್ರೆ ಅಕ್ವಿಸಿಷನ್ ಆಫ್ ಸರ್ಟೇನ್ ಏರಿಯಾಸ್ ಎಟ್ ಅಯೋಧ್ಯ ಆಕ್ಟ್. ಇನ್ನೊಂದ್ಸರಿ ಹೇಳ್ತೀನಿ, ಬರ್ಕೋಬೇಕಾಗುತ್ತೆ. ಅಕ್ವಿಸಿಷನ್ ಆಫ್ ಸರ್ಟೇನ್ ಏರಿಯಾಸ್ ಎಟ್ ಅಯೋಧ್ಯ ಆಕ್ಟ್ 1993. ಸೊ 1993ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಇದೇನು ಹೇಳ್ತಪ್ಪ ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲಿರುವಂತಹ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಕಾಯ್ದೆ, ಅಕ್ವಿಸಿಷನ್ ಆಫ್ ಸರ್ಟೇನ್ ಏರಿಯಾಸ್ ಎಟ್ ಅಯೋಧ್ಯ ಆಕ್ಟ್. ಸೊ ಏನಕ್ಕಪ್ಪ ಈ ಥರ ಮಾಡಿದ್ರು ಅಂದರೆ, ನೀವು ಆ ಒಂದು ಮ್ಯಾಪನ್ನು ನೋಡ್ತಾ ಹೋಗ್ತೀರಾ ಅಂದರೆ ಆ ಅಯೋಧ್ಯೆಯ ಒಂದು ವಿವಾದಿತ ಪ್ರದೇಶವನ್ನು, ಈ ಪ್ರದೇಶದಲ್ಲಿ ನಿಮಗೆ ಆ ಒಂದು ಬಾಬ್ರಿ ಮಸೀದಿ ಕಟ್ಟಡ ಮತ್ತು ವಿವಾದಿತ ಏನು ಕಟ್ಟಡ ಇತ್ತು, ಧ್ವಂಸ ಆಯಿತು, ಆ ಒಂದು ಭಾಗ ಕಾಣಕ್ಕೆ ಸಿಗುತ್ತೆ. ಆ್ಯಂಡ್ ಇದರ ಸುತ್ತಮುತ್ತಲಿನ ಪ್ರದೇಶ ನಿಮಗೆ ಕಾಣಿಸ್ತಿರೋ ರೀತಿ 67.5 ಎಕರೆ ಅಷ್ಟು ಪ್ರದೇಶ ಇದೆ.
ಬಟ್ ವಿವಾದ ಇದ್ದಿದ್ದಂತಹ ಜಾಗ ಕೇವಲ 2.77 ಎಕರೆ ಮಾತ್ರ. ಬಟ್ ಅಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕಾಡುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಮುಂದೊಂದಿನ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರಣೆ ನಡೆದ್ಬಿಟ್ಟು ಕಟ್ಟ ಕಡೆಯ ತೀರ್ಪು ಬಂದ ಮೇಲೆ ಒಂದು ವೇಳೆ ಮುಸಲ್ಮಾನರಿಗೆ ಆ ಒಂದು ಪ್ರದೇಶವನ್ನು ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ರೂಟ್ ಯಾವ ರೀತಿ? ಬಿಕಾಸ್ ಆ ಸುತ್ತಮುತ್ತಲಿನ 67 ಎಕರೆ ಪ್ರದೇಶದಲ್ಲಿ ಹಿಂದೂ ಧರ್ಮೀಯರು ಅಧಿಕ ಸಂಖ್ಯೆಯಲ್ಲಿ ವಾಸವಾಗಿದ್ದರು. ಸೊ ಮುಂದೊಂದಿನ ಮುಸಲ್ಮಾನರಿಗೆ ಆ ವಿವಾದಿತ ಭೂಮಿಯಾಗಿರ್ತಕ್ಕಂತಹ 2.77 ಎಕರೆಯಷ್ಟು ಜಾಗ ಸಿಕ್ಕರೂ ಕೂಡ ಅವರು ಅಲ್ಲಿ ಯಾವುದೇ ಕೆಲಸವನ್ನ ಅಥವಾ ಮಸೀದಿನ ಕಟ್ಕೊಳಕ್ಕಾಗಲ್ಲ. ಬಿಕಾಸ್ ಅದಕ್ಕೆ ರೋಡ್ ಇಲ್ಲ. ಆ ಸುತ್ತಮುತ್ತಲ ಪ್ರದೇಶವನ್ನು ಹಿಂದೂಗಳು ಆ ಸುತ್ತಮುತ್ತ ಪ್ರದೇಶಗಳಲ್ಲಿ ಹಿಂದೂಗಳು ವಾಸವಾಗಿರುವ ಕಾರಣದಿಂದ ಅವರಿಗೆ ಒಂದು ಸಾರಿಗೆ ವ್ಯವಸ್ಥೆ ಸಿಗಲ್ಲ ಮತ್ತು ಅವರಿಗೆ ಅಕ್ಸೆಸಿಬಿಲಿಟಿ ಸಿಗಲ್ಲ ಅಂತ ಸರ್ಕಾರ ಒಂದು ಅನಿಸ್ತು ಸರ್ಕಾರಕ್ಕೆ. ಸೊ ಆ ದೃಷ್ಟಿಯಿಂದ 1993ರಲ್ಲಿ ಈ ಒಂದು ಅಕ್ವಿಸಿಷನ್ ಆಫ್ ಸರ್ಟೇನ್ ಏರಿಯಾಸ್ ಅಟ್ ಅಯೋಧ್ಯ ಆಕ್ಟ್ನ ಜಾರಿಗೆ ತರಲಾಗುತ್ತೆ. ಅಂಡ್ ಆ ಮೂಲಕ ಈ ವಿವಾದಿತ 2.5 ಎಕರೆ ಪ್ರದೇಶ ಏನಿದೆ ಅದರ ಸುತ್ತಮುತ್ತಲಿನ 67.7 ಎಕರೆ ಜಾಗವನ್ನು ವಶಪಡಿಸಿಕೊಳ್ಳಲಾಗುತ್ತೆ. ಸೊ ಮುಂದೊಂದಿನ ಮುಸಲ್ಮಾನರಿಗೆ ಇದನ್ನು ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ ಈ 67 ಎಕರೆಯನ್ನು ವಶಪಡಿಸಿಕೊಂಡಿದೆ ಸರ್ಕಾರ. ಅದರಲ್ಲಿ ಅದಕ್ಕೆ ಬೇಕಾದಂತಹ ರಸ್ತೆಗಳಿರಬಹುದು, ಬೇರೆ ಬೇರೆ ಒಂದಷ್ಟು ಕೆಲಸಗಳನ್ನ ಮಾಡಿಕೊಡ್ಬಹುದು ಅಂತ ತೀರ್ಮಾನ ಮಾಡಲಾಗುತ್ತೆ. ಬಟ್ 2019ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪಿನ ಪ್ರಕಾರ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಒಂದು ತೀರ್ಪನ್ನು ಕೊಡಲಾಯಿತು. ಸೊ ಹಾಗಾಗಿ ಆ ಸಂಪೂರ್ಣ ಪ್ರದೇಶವನ್ನು 2.77 ಎಕರೆ ಪ್ಲಸ್ 67.7 ಎಕರೆ ಅಷ್ಟು ಪ್ರದೇಶವನ್ನು ರಾಮ ಜನ್ಮಭೂಮಿ ಟ್ರಸ್ಟ್ಗೆ ನೀಡಲಾಯಿತು. ಸೊ ಮೇಲೆ ಕಾಣ್ತಾ ಇದೆ ಆ ಟ್ರಸ್ಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಹಲವಾರು ಜನ ಕೇಳ್ತಾರೆ, ಅಲ್ಲಿನ ರಾಮ ಜನ್ಮಭೂಮಿಯನ್ನು ಯಾರು ಕಟ್ತಾರೆ, ಈಗ ಅದನ್ನ ಹಿಂದೂ ಮಹಾಸಭಾ ಕಟ್ಟುತ್ತಾ ಅಥವಾ ರಾಮ ಜನ್ಮಭೂಮಿ ನ್ಯಾಸ್ ಕಟ್ಟುತ್ತಾ ಅಥವಾ ಯಾರು ಕಟ್ತಾರೆ ಅಂತ ಹೇಳಿ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಅಲ್ಲಿ ರಾಮ ಮಂದಿರವನ್ನು ಕಟ್ಟುವಂತಹ ಜವಾಬ್ದಾರಿ ಇರತಕ್ಕಂತಹದ್ದು ಯಾವುದೋ ಸರ್ಕಾರದ ಮೇಲಲ್ಲ ಅಥವಾ ಯಾವುದೋ ಹಿಂದೂ ಮಹಾಸಭಾ ಅಥವಾ ರಾಮ ಜನ್ಮಭೂಮಿ ನ್ಯಾಸ್ನ ಮೇಲಲ್ಲ, ಬದಲಾಗಿ ಅದಕ್ಕೆಂದೇ 15 ಜನ ಸದಸ್ಯರ ಒಂದು ವಿಶೇಷ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಆ ಟ್ರಸ್ಟ್ನ ಹೆಸರು ನೋಡ್ತಾ ಇದ್ದೀರಾ, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್. ಹೆಸರು ತುಂಬಾ ಇಂಪಾರ್ಟೆಂಟ್, ಯಾವುದೋ ಒಂದು ರ್ಯಾಂಡಮ್ ಹೆಸರಲ್ಲ, ಬದಲಾಗಿ ಸರ್ಕಾರವೇ ನೇಮಕ ಮಾಡಿರತಕ್ಕಂತಹ ಪ್ರಮುಖವಾದಂತಹ ಟ್ರಸ್ಟ್. ಅದರ ಹೆಸರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ಕರೀಬಹುದು. ಬಹಳ ಪ್ರಮುಖವಾಗಿರುತ್ತೆ. 15 ಜನ ಸದಸ್ಯರು ಇದರಲ್ಲಿ ಇರ್ತಾರೆ. ಆ್ಯಂಡ್ ಇತ್ತೀಚೆಗಷ್ಟೇ ಮಹಾಂತ ನೃತ್ಯದಾಸ್ ಅವರು ಇದರ ಒಂದು ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾದರು. ಮೂಲತಃ ಮಾಜಿ ಸುಪ್ರೀಂ ಕೋರ್ಟ್ನ ನಮ್ಮ ಭಾರತೀಯ ಸರ್ಕಾರದ ಸಾಲಿಸಿಟರ್ ಜನರಲ್ ಆಗಿದ್ದಂತಹ ಕೆ ಪರಾಸರನ್ ಅನ್ನುವಂತಹ ಹಿರಿಯ ನ್ಯಾಯವಾದಿಯನ್ನ ಈ ಟ್ರಸ್ಟ್ನ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಯಿತು. ಆ್ಯಂಡ್ ಇತ್ತೀಚೆಗಷ್ಟೇ ಮಹಾಂತ ನೃತ್ಯದಾಸ್ ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಆ್ಯಂಡ್ ಈ 15 ಸದಸ್ಯರ ಟ್ರಸ್ಟ್ನಲ್ಲಿ ಕರ್ನಾಟಕದವರು ಕೂಡ ಒಬ್ಬರಿದ್ದಾರೆ. ಪೇಜಾವರ ಮಠ ಏನಿದೆ, ಉಡುಪಿ ಪೇಜಾವರ ಮಠದ ಸ್ವಾಮೀಜಿಗಳು ಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಕೂಡ ಈ ಟ್ರಸ್ಟ್ನ ಒಬ್ಬ ಟ್ರಸ್ಟಿ ಆಗಿದ್ದಾರೆ, ಒಬ್ಬ ಸದಸ್ಯರಾಗಿದ್ದಾರೆ. ಇದು ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಸುದ್ದಿಯಾಗಿದೆ. ಇದನ್ನು ಕೂಡ ನೋಟ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿ ಅಂತ ಗಮನ ಹರಿಸಬೇಕು. ಮುಂದೆ ನಿಮಗೆ ಪ್ರಮುಖವಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಪರೀಕ್ಷಾ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು ಮತ್ತು ನಿಮಗೆ ಬೇಕಾದಂತಹ ಡೌಟ್ಸ್ಗಳನ್ನು ಪ್ರೀಮಿಯರ್ ಚಾಟ್ನಲ್ಲಿ ಕೇಳಬೇಕು. ಯಾರಾದರೂ ಗೊತ್ತಿದ್ದವರು ಅದಕ್ಕೆ ಆನ್ಸರ್ ಮಾಡ್ತಾರೆ ಮತ್ತು ಬೇಕಾದಂತಹ ಇನ್ಫಾರ್ಮೇಷನ್ಗಳನ್ನ ಶೇರ್ ಮಾಡ್ಕೊಳ್ರಿ. ನೀವೇ ನಿಮ್ಮಲ್ಲೇ ಡಿಸ್ಕಷನ್ನ ಮಾಡಲಿಕ್ಕೆ ಈ ಒಂದು ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಗಳನ್ನ ಪ್ರಾರಂಭ ಮಾಡ್ತೀನಿ. ಮೊದಲ ಪ್ರಶ್ನೆ ಹೇಳುತ್ತೆ, ಕೃಷಿ ಉತ್ಪಾದನಾ ಇಲಾಖೆಯ ಹೆಸರನ್ನ ಕೃಷಿ ಉತ್ಪಾದನೆ ಮತ್ತು ರೈತರ ಕಲ್ಯಾಣ ಇಲಾಖೆ ಎಂದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಬದಲಾಯಿಸಿದೆ? ಬಹಳ ಪ್ರಮುಖವಾದಂತಹ ಪ್ರಶ್ನೆ. ಬಿಕಾಸ್ ಇತ್ತೀಚೆಗಷ್ಟೇ ಒಂದು ರಾಜ್ಯ ಅನ್ನಕ್ಕಿಂತ ಯೂನಿಯನ್ ಟೆರಿಟರಿ ಅಂತ ಹೇಳ್ಬೋದು, ಇತ್ತೀಚೆಗಷ್ಟೇ ಒಂದು ಕೇಂದ್ರಾಡಳಿತ ಪ್ರದೇಶ ಈ ಕೃಷಿ ಇಲಾಖೆಯ ಹೆಸರನ್ನ ಬದಲಾವಣೆ ಮಾಡಿಬಿಟ್ಟು ಕೃಷಿ ಉತ್ಪಾದನೆ ಮತ್ತು ರೈತರ ಕಲ್ಯಾಣ, ಫಾರ್ಮರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಚೇಂಜ್ ಮಾಡ್ತು. ಸೊ ಅದು ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಮ್ಮು ಮತ್ತು ಕಾಶ್ಮೀರ. ಸೊ ಇತ್ತೀಚೆಗಷ್ಟೇ ಹೊಸದಾಗಿ ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂತಹ ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಪರೀಕ್ಷೆಯಲ್ಲಿ ಕೇಳಬಹುದು. ಆ್ಯಂಡ್ ಪ್ರಸಕ್ತವಾಗಿ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ ಹೇಳಿದ್ರೆ GC ಮುರ್ಮು ಅಥವಾ ಗಿರೀಶ್ ಚಂದ್ರ ಮುರ್ಮು ಅವರು. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ನಿನ್ನೆ ನಾವು ಮಾತಾಡ್ತಾ ಲಡಾಖ್ನ ಅಡ್ಮಿನಿಸ್ಟ್ರೇಟರ್ ಅಥವಾ ಲಡಾಖ್ನ ಆಡಳಿತಗಾರರ ಬಗ್ಗೆ ನಾವು ಮಾತಾಡಿದ್ವಿ. ಇವಾಗ ನಾವು ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. BP ಸ್ಟ್ಯಾಟಿಸ್ಟಿಕಲ್ ರಿವ್ಯೂ 2020 ಪ್ರಕಾರ ಭಾರತವು ಗ್ಲೋಬಲ್ ಎನರ್ಜಿ ಕನ್ಸಂಪ್ಷನ್ 2019ರಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ನೋಡಿ, ಇತ್ತೀಚೆಗಷ್ಟೇ ಒಂದು ರಿಪೋರ್ಟ್ ಬಿಡುಗಡೆ ಆಯಿತು. ಯಾವ ರಿಪೋರ್ಟ್ ಅಪ್ಪ ಅಂತ ಹೇಳಿದ್ರೆ ಗ್ಲೋಬಲ್ ಎನರ್ಜಿ ಕನ್ಸಂಪ್ಷನ್. ಏನು ಎನರ್ಜಿ ಕನ್ಸಂಪ್ಷನ್ ಅಂದರೆ ಯಾರು ಎಷ್ಟು ಶಕ್ತಿಯನ್ನು ಬಳಕೆ ಮಾಡ್ತಾರೆ, ಶಕ್ತಿಯನ್ನು ಅಥವಾ ಪವರನ್ನು ಬಳಕೆ ಮಾಡ್ತಾರೆ. ನೋಡಿ, ಪವರ್ ಅಂತ ಹೇಳಿದ್ರೆ ಎಲ್ಲ ರೀತಿಯಂತಹ ಶಕ್ತಿಗಳು ಬರುತ್ತೆ. ನಾವು ಪಳೆಯುಳಿಕೆ ಇಂಧನಗಳಿರಬಹುದು, ಸೌರ ವಿದ್ಯುತ್ ಇರಬಹುದು, ಸೌರಶಕ್ತಿ ಇರಬಹುದು, ಎಲ್ಲ ರೀತಿಯಾದಂತಹ ಒಂದು ಎನರ್ಜಿಯನ್ನು ಬಳಕೆ ಮಾಡುವಂತಹ ಒಂದು ಪಟ್ಟಿಯನ್ನು ಇತ್ತೀಚೆಗಷ್ಟೇ ಬಿಡುಗಡೆ ಮಾಡಲಾಯಿತು. ಆ ಒಂದು ಪಟ್ಟಿಯಲ್ಲಿ
ಅಂದರೆ ಗ್ಲೋಬಲ್ ಎನರ್ಜಿ ಕನ್ಸಂಪ್ಷನ್ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದಿದೆ ಅಂತ ಕೇಳಲಾಗ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಬಿ 3ನೇ ಸ್ಥಾನ. ಸೊ ಇಂಡಿಯಾ 3rd ಪ್ಲೇಸನ್ನು ಪಡೆದುಕೊಂಡಿದೆ. ಮೊದಲನೇ ಸ್ಥಾನ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಚೀನಾ ಇದ್ದರೆ 2ನೇ ಸ್ಥಾನದಲ್ಲಿ ಅಮೆರಿಕ ದೇಶ ಇದೆ, USA. ಬಟ್ ಒಂದು ಮಾತನ್ನು ಗಮನಿಸಿ, ಪ್ರಪಂಚದಲ್ಲಿ 2ನೇ ಅತಿ ದೊಡ್ಡ ದೇಶ ಜನಸಂಖ್ಯೆಯ ಆಧಾರದ ಮೇಲೆ ಅಂತ ಹೇಳಿದ್ರೆ ಭಾರತ. ಸೊ ಭಾರತ 2ನೇ ಪ್ಲೇಸ್ ಇರಬೇಕಾಗಿತ್ತು. ಬಟ್ ನೀವು ಗಮನಿಸ್ತಾ ಇದ್ದೀರಾ, ಅಮೆರಿಕ ಭಾರತಕ್ಕಿಂತನೂ ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ್ರು ಕೂಡ ಅವರು ಈ ಎನರ್ಜಿ ಕನ್ಸಂಪ್ಷನ್ ಲೀಸ್ಟ್ನಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಅದರ ಅರ್ಥ ಅಮೆರಿಕದಲ್ಲಿ ಪ್ರತಿ ಒಬ್ಬ ವ್ಯಕ್ತಿ ಖರ್ಚು ಮಾಡುವಂತಹ ಅಥವಾ ಬಳಕೆ ಮಾಡುವಂತಹ ಇಂಧನ ಜಾಸ್ತಿ ಇರುತ್ತೆ. ಭಾರತದಲ್ಲಿ ನಾವು ಅಷ್ಟೊಂದು ಅಭಿವೃದ್ಧಿಯನ್ನು ಹೊಂದಿಲ್ಲ, ಇನ್ನೂ ಕೂಡ ಡೆವಲಪಿಂಗ್ ದೇಶವಾಗಿರುವ ಕಾರಣದಿಂದ ಪರ್ ಕ್ಯಾಪಿಟಾ ಎನರ್ಜಿ ಕನ್ಸಂಪ್ಷನ್ ಕಮ್ಮಿ ಇದೆ. ಅಂದರೆ ತಲಾ ಎನರ್ಜಿಯನ್ನು ಅಥವಾ ಶಕ್ತಿಯನ್ನು ಬಳಕೆ ಮಾಡುತ್ತಾರೆ, ಅದರ ಒಂದು ಕ್ವಾಂಟಿಟಿ ಕಮ್ಮಿ ಇರೋ ಕಾರಣದಿಂದ ಅಮೆರಿಕ ನಮ್ಮನ್ನು ಹಿಂದಕ್ಕೆ ಬಿಟ್ಟು 2ನೇ ಸ್ಥಾನದಲ್ಲಿದೆ. ಸೊ ಯಾವ ದೇಶದಲ್ಲಿ ಈ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾರೆ ಅದರ ಅರ್ಥ ಆ ದೇಶ ಸ್ವಲ್ಪ ಸುಭಿಕ್ಷವಾಗಿದೆ ಅಂತ ಹೇಳಿ ಅರ್ಥ. ಸೊ ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಇದೇ ರೀತಿ ನಾವು 3ನೇ ಪ್ರಶ್ನೆ ಗಮನ ಹರಿಸೋಣ. ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಕುಬಟ್ಬೇಕ್ ಬೊರೊನೋವ್ ಅವರನ್ನು ಯಾವ ದೇಶದ ಪ್ರಧಾನಮಂತ್ರಿಯನ್ನಾಗಿ ನೇಮಿಸಲಾಯಿತು? ಇತ್ತೀಚೆಗಷ್ಟೇ ಒಬ್ಬ ಹೊಸ ಪ್ರಧಾನಮಂತ್ರಿಯನ್ನ ಒಂದು ದೇಶದಲ್ಲಿ ಆಯ್ಕೆ ಮಾಡಲಾಯಿತು. ಅವರ ಹೆಸರು ಕುಬಟ್ಬೇಕ್ ಬೊರೊನೋವ್. ಸೊ ಅವರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕಿರ್ಗಿಸ್ತಾನ್. ಕಿರ್ಗಿಸ್ತಾನ್ ಎಲ್ಲರೂ ಕೂಡ ಕೇಳಿರ್ತೀರಾ, ಇದು ನಮ್ಮ ಏಷ್ಯಾ ಖಂಡದಲ್ಲಿ ಬರತಕ್ಕಂತಹ ಒಂದು ಪ್ರಮುಖ ದೇಶ. ಫಾರ್ಮರ್ USSR ಕಂಟ್ರಿ ಅಥವಾ ಏನು ಸೋವಿಯತ್ ಯೂನಿಯನ್ ಅಸ್ತಿತ್ವದಲ್ಲಿತ್ತು ಅದರ ಒಂದು ಭಾಗವಾಗಿತ್ತು ಈ ಕಿರ್ಗಿಸ್ತಾನ್. ಬಟ್ 1991ನೇ ಇಸ್ವಿಯಲ್ಲಿ ಈ ಸೋವಿಯತ್ ಒಕ್ಕೂಟ ಕುಸಿದು ಬೀಳುತ್ತೆ. ಅಂತಹ ಸಂದರ್ಭದಲ್ಲಿ ಕಿರ್ಗಿಸ್ತಾನ್ ಒಂದು ಪ್ರತ್ಯೇಕ ದೇಶವಾಗಿ ಹೊರಹೊಮ್ಮುತ್ತೆ. ಕಿರ್ಗಿಸ್ತಾನ ನಾವು ಅಧಿಕೃತವಾಗಿ ಕಿರ್ಗಿಜ್ ರಿಪಬ್ಲಿಕ್ ಅಂತ ಕರಿತೀವಿ. ಇದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ವಿಚಾರ. ಆ್ಯಂಡ್ ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ ಮತ್ತು ಅಲ್ಲಿನ ಕರೆನ್ಸಿ ಕಿರ್ಗಿಸ್ತಾನಿ ಸೋಮ್ ಅಂತಕ್ಕಂತಹದ್ದು. ಆ್ಯಂಡ್ ಮುಂದೆ ನಿಮಗೆ ಮ್ಯಾಪ್ ಕೂಡ ಕಾಣಿಸ್ತದೆ ಈಗ ಈ ಕಿರ್ಗಿಸ್ತಾನ್ಗೆ ಸಂಬಂಧಪಟ್ಟಂತಹದ್ದು. ಬಿಕಾಸ್ ಯಾವ ದೇಶ ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ನಿಮಗೆ ಕಾಣಿಸ್ತಾ ಇರತಕ್ಕಂತಹದ್ದು ದೊಡ್ಡ ಕಂಟ್ರಿ, ನಿಮಗೆ ಕಜಕ್ಸ್ತಾನ್ ಕಾಣಿಸ್ತಾ ಇದೆ, ರಷ್ಯಾ ಕಾಣಿಸ್ತಾ ಇದೆ, ಉಜ್ಬೇಕ್ ಕಾಣಿಸ್ತಾ ಇದೆ. ಬಟ್ ನಿಮಗೆ ಬೇಕಾಗಿರ್ತಕ್ಕಂತಹ ಪ್ರಮುಖ ಕಂಟ್ರಿ ನಾವೀಗ ಹುಡುಕ್ತಾ ಇರತಕ್ಕಂತಹದ್ದು ಕಿರ್ಗಿಸ್ತಾನ್. ಸೊ ಕಿರ್ಗಿಸ್ತಾನ್ ನಿಮಗೆ ಇಲ್ಲಿ ಚೀನಾ ಮತ್ತು ಕಜಕ್ಸ್ತಾನ್ನ ಒಂದು ಬಾರ್ಡರ್ನಲ್ಲಿ ಕಂಡು ಬರ್ತಾ ಇದೆ. ಇದು ಕಿರ್ಗಿಸ್ತಾನ್ ಅಂತ ಕರಿತೀವಿ. ನಾನಾಗಲೇ ಹೇಳಿದಂಗೆ ಕಿರ್ಗಿಸ್ತಾನ್ ಅಧಿಕೃತವಾಗಿ ನಾವು ಕಿರ್ಗಿಜ್ ರಿಪಬ್ಲಿಕ್ ಅಂತ ಕರಿತೀವಿ. ಒಂದು ಬಾರಿ ಭಾರತ ಮತ್ತು ಕಿರ್ಗಿಜ್ ರಿಪಬ್ಲಿಕ್ ದೇಶಗಳ ನಡುವೆ ಒಂದು ಫುಟ್ಬಾಲ್ ಪಂದ್ಯ ನಡೆದಿತ್ತು, ಒಂದು ಅಂತಾರಾಷ್ಟ್ರೀಯ ಫುಟ್ಬಾಲ್ ಮ್ಯಾಚ್, AFC ಕಪ್ ಕ್ವಾಲಿಫೈಯರ್ಸ್. ಆ ಪಂದ್ಯವನ್ನು ನಾನು ಕೂಡ ಒಂದು ಸ್ಟೇಡಿಯಂನಲ್ಲಿ ವೀಕ್ಷಣೆಯನ್ನು ಮಾಡಿದ್ದೆ. ಸೊ ಹಾಗಾಗಿ ಕಿರ್ಗಿಸ್ತಾನ್ ಅಂತ ಹೇಳಿದ್ರೆ ಅವ್ರಿಗೆ ಅಫಿಷಿಯಲ್ ಆಗಿ ಕಿರ್ಗಿಜ್ ರಿಪಬ್ಲಿಕ್ ಅಂತ ಕರೆಯಲಾಗುತ್ತೆ. ಬಿಕಾಸ್ ಆ ಒಂದು ಪಂದ್ಯಾವಳಿಯಲ್ಲೂ ಕೂಡ ಅಫಿಷಿಯಲ್ ಆಗಿ ಎಲ್ಲ ಕಡೆ ಕಿರ್ಗಿಸ್ತಾನ್ ಅಂತ ಬಳಸ್ತಾ ಇರಲಿಲ್ಲ, ಬದಲಾಗಿ ಕಿರ್ಗಿಜ್ ರಿಪಬ್ಲಿಕ್ ಅಂತ ಬಳಸ್ತಾ ಇದ್ರು. ಸೊ ಇದು ಕೂಡ ಬಹಳ ಪ್ರಮುಖ ವಿಷಯವಾಗಿರುತ್ತೆ. ಮ್ಯಾಪಲ್ಲಿ ನೀವು ಗಮನಿಸಬೇಕು ಯಾವ ರೀತಿ ಏಷ್ಯಾ ಖಂಡದಲ್ಲಿ ಈ ಒಂದು ದೇಶ ಕಂಡು ಬರುತ್ತೆ. ಆ್ಯಂಡ್ ಯಾವ ರೀತಿ 1991ರವರೆಗೂ ಕೂಡ ಇದು USSRನ ಭಾಗವಾಗಿತ್ತು. ಆ್ಯಂಡ್ ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ಕಾಣಿಸುತ್ತೆ ಯಾವೆಲ್ಲ ದೇಶಗಳು USSRನ ಭಾಗವಾಗಿದ್ದಾವೆ ಅಂತೇಳಿ. ಬಿಕಾಸ್ ನಾನು ಈಗ ತಾನೇ ಹೇಳ್ತಾ ಇದ್ದೆ 1991ನೇ ಇಸ್ವಿವರೆಗೂ ಕೂಡ USSR ಅಸ್ತಿತ್ವದಲ್ಲಿದ್ದು, ಅಥವಾ ನಾವು ಅದನ್ನು ಸೋವಿಯತ್ ಯೂನಿಯನ್ ಅಂತ ಕರಿತೀವಿ. ಪ್ರಸಕ್ತವಾಗಿ ಏನು ರಷ್ಯಾ ಮತ್ತು ಸುತ್ತಮುತ್ತಲ ದೇಶಗಳಿದ್ದಾವೆ ಇವು USSR ಅನ್ನುವ ಹೆಸರಿನ ಒಂದು ದೇಶವಾಗಿದ್ವು. ಅಂದಿನ ಸಮಯದಲ್ಲಿ ಅದಕ್ಕೂ ಮತ್ತು ಅಮೆರಿಕಕ್ಕೂ ಒಂದು ದೊಡ್ಡದಂತಹ ಕೋಲ್ಡ್ ವಾರ್, ಶೀತಲ ಸಮರ ನಡೀತಾ ಇತ್ತು. ಬಟ್ ಕಡೆಯದಾಗಿ 1991ನಲ್ಲಿ ಅದರ ಪತನ ಆಯಿತು. ಆ್ಯಂಡ್ ಅದಕ್ಕಿಂತ ಮುಂಚೆ ಪ್ರಪಂಚದ ಅತಿ ದೊಡ್ಡ ದೇಶ ಯಾವುದು ಅಂತ ಹೇಳಿದ್ರೆ ಇದೇ USSR. ಸೊ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ನಿಮಗೆ ಇಲ್ಲಿ ಕಾಣಿಸಿರ್ತಕ್ಕಂತಹ ದೇಶಗಳೆಲ್ಲವೂ ಕೂಡ USSRನ ಒಂದು ಭಾಗವಾಗಿದ್ವು. USSR ಫುಲ್ ಫಾರ್ಮ್ ಕೂಡ ಕೇಳಬಹುದು ಪರೀಕ್ಷಾ ದೃಷ್ಟಿಯಿಂದ. ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತ ಹೇಳಿ ಕರಿಬಹುದು. ಸೊ USS ಫುಲ್ ಫಾರ್ಮ್ ಮತ್ತೊಮ್ಮೆ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್. ಇದು ಬಹಳ ಪ್ರಮುಖವಾಗಿರುತ್ತೆ. ನಾವು ಸಿಂಪಲ್ ಆಗಿ ಸೋವಿಯತ್ ಯೂನಿಯನ್ ಅಂತ ಅದನ್ನು ಕರಿಬಹುದು. ಸೊ ಅದರಲ್ಲಿ ಯಾವ್ಯಾವ ದೇಶಗಳು ಕಂಡುಬರ್ತಾ ಇದ್ವಪ್ಪ ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ರಷ್ಯಾ ದೇಶ ಕಂಡುಬರ್ತಾ ಇತ್ತು, ಕಜಕ್ಸ್ತಾನ್ ಇರಬಹುದು, ಉಜ್ಬೇಕಿಸ್ತಾನ್ ಇರಬಹುದು, ನಾನು ಈಗ ತಾನೇ ಮಾತಾಡಿದಂತಹ ಕಿರ್ಗಿಸ್ತಾನ್ ಅಥವಾ ಕಿರ್ಗಿಜ್ ರಿಪಬ್ಲಿಕ್ ಇರಬಹುದು, ತಜಕಿಸ್ತಾನ್ ಇರಬಹುದು, ಅಥವಾ ಇಲ್ಲಿ ಬಾಲ್ಟಿಕ್ ದೇಶಗಳು ಏನು ಕಂಡುಬರ್ತಾ ಇದ್ದಾವೆ, ಎಸ್ಟೋನಿಯಾ, ಲ್ಯಾಟ್ವಿಯಾ, ಲಿಥುವೇನಿಯಾ ಮುಂತಾದಂತಹ, ಬೆಲಾರಸ್ ಇರಬಹುದು, ಉಕ್ರೇನ್ ಇರಬಹುದು, ಮುಂತಾದಂತಹ ದೇಶಗಳು ಕಂಡುಬರುತ್ತೆ. ಆ್ಯಂಡ್ ಪ್ರಸಕ್ತವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಅಲ್ಲಿ ಸಾಕಷ್ಟು ಗಲಭೆಗಳು ನಡೀತಾ ಇದ್ದಾವೆ. ಕ್ರಿಮಿಯಾ ಅನ್ನುವಂತಹ ಒಂದು ದ್ವೀಪದ ವಿಚಾರವಾಗಿ ರಷ್ಯಾ ಮತ್ತು ಉಕ್ರೇನ್ ದೇಶಗಳ ನಡುವೆ ಒಂದು ಡಿಸ್ಪ್ಯೂಟ್ ನಡೀತಾ ಇದೆ. ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 4ನೇ ಪ್ರಶ್ನೆ ಹೇಳುತ್ತೆ, ಗ್ರಾಮೀಣ ಪ್ರದೇಶಗಳಲ್ಲಿ ಪರೀಕ್ಷಾ ಕಾರ್ಯಗಳನ್ನು ಉತ್ತೇಜಿಸಲು ಆರೋಗ್ಯ ಸಚಿವರು ಪ್ರಾರಂಭಿಸಿದ ಮೊದಲ ಮೊಬೈಲ್ COVID-19 ಟೆಸ್ಟಿಂಗ್ ಲ್ಯಾಬ್ನ ಹೆಸರೇನು? ಇತ್ತೀಚೆಗಷ್ಟೇ ನಮ್ಮ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರಾಗಿದ್ದಾರೆ ಹರ್ಷವರ್ಧನ್ ಅವರು ಒಂದು
ಮೊಬೈಲ್ ಕೋವಿಡ್-19 ಟೆಸ್ಟಿಂಗ್ ಲ್ಯಾಬನ್ನು ಪ್ರಾರಂಭ ಮಾಡಿದ್ರು. ಅದರ ಹೆಸರೇನಂತ ಕೇಳ್ತಿದ್ದಾರೆ. ಅದಕ್ಕಿಂತ ಮುಂಚೆ ಇದರ ಉದ್ದೇಶ ಕಲ್ತ್ಕೊಂಡ್ಬಿಡೋಣ. ನಗರಗಳಲ್ಲಿ ಸುಸಜ್ಜಿತವಾದಂತಹ ಆಸ್ಪತ್ರೆಗಳಿರುತ್ತೆ, ಅದೇ ರೀತಿ ಲ್ಯಾಬೊರೇಟರೀಸ್ಗಳಿರುತ್ತೆ. ಬಟ್ ಹಳ್ಳಿ ಪ್ರದೇಶಗಳಲ್ಲಿ ಈ ಕೊರೋನಾ ವೈರಸ್ಸನ್ನು ಪತ್ತೆ ಮಾಡಲಿಕ್ಕೆ ಯಾವುದೇ ಉಪಕರಣಗಳು, ಸುಸಜ್ಜಿತ ಪ್ರದೇಶಗಳು ಲಭ್ಯವಿಲ್ಲ. ಸೊ ಅದನ್ನು ನಿಭಾಯಿಸುವಂತಹ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಸಿಂಗ್ ಅವರು ಒಂದು ಮೊಬೈಲ್ ಕೋವಿಡ್ ಟೆಸ್ಟಿಂಗ್ ಲ್ಯಾಬನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಹೆಸರು ಆಪ್ಷನ್ ಎ ಐ ಲ್ಯಾಬ್. ಸೊ ಐ ಲ್ಯಾಬ್ನ ಫುಲ್ ಫಾರ್ಮ್ ಇನ್ಫೆಕ್ಷಿಯಸ್ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂತ ಹೇಳಿ. ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಹೇಳಿದ್ರೆ ಸೋಂಕು ಉಂಟು ಮಾಡತಕ್ಕಂತಹ ರೋಗಗಳು. ಸೊ ಆ ಸೋಂಕು ರೋಗಗಳನ್ನ ಪತ್ತೆ ಹಚ್ಚುವಂತಹ ಒಂದು ಪ್ರಯೋಗಾಲಯ ಅಂತ ಕರಿಬಹುದು. ಸೊ ಐ ಲ್ಯಾಬ್ ಬಹಳ ಪ್ರಮುಖವಾಗಿರುತ್ತೆ. ಪರೀಕ್ಷೆಯಲ್ಲಿ 100% ಕೇಳುವಂತಹ ಸಾಧ್ಯತೆ ಇರುತ್ತೆ. ಐ ಲ್ಯಾಬ್ ಅನ್ನು ಯಾರು ಲಾಂಚ್ ಮಾಡಿದ್ರು ಅಥವಾ ಅವ್ರು ಲಾಂಚ್ ಮಾಡಿದಂತಹ ಮೊಬೈಲ್ ಟೆಸ್ಟಿಂಗ್ ಲ್ಯಾಬ್ನ ಹೆಸರೇನು ಅಂತ ಕೂಡ ಕೇಳಬಹುದು. ಅದನ್ನು ಐ ಲ್ಯಾಬ್ ಅಂತ ಕರೆಯಲಾಗುತ್ತೆ, ಇನ್ಫೆಕ್ಷಿಯಸ್ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬ್. ಅದು ಮೊಬೈಲ್ ಅಂತ ಹೇಳಿದ್ರೆ ಸಂಚಾರಿ, ಅದನ್ನು ಬೇರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗ್ಬೋದು. ಸೊ ಹಳ್ಳಿಯಲ್ಲಿರ್ತಕ್ಕಂತಹ ಜನ ನಗರಗಳಿಗೆ ಬಂದ್ಬಿಟ್ಟು ಪ್ರಯೋಗಾಲಯಗಳಿಗೆ ಬಂದ್ಬಿಟ್ಟು ತಮ್ಮ ಸ್ಯಾಂಪಲನ್ನು ಟೆಸ್ಟ್ ಮಾಡಿಸ್ಕೊಳ್ಳುವಂತಹ ಅಗತ್ಯತೆ ಇರಲ್ಲ. ಅವರ ಮನೆ ಬಾಗಿಲಿಗೆ ಇದನ್ನು ಕಳಿಸ್ಕೊಡಲಾಗುತ್ತೆ. ಇದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ ಹೇಳುತ್ತೆ, ಯಾವ ವಿಶ್ವವಿದ್ಯಾಲಯವು ಹಿಮಾಲಯನ್ ಪ್ರದೇಶದ ರೈತರಿಗೆ ಸಹಾಯ ಮಾಡಲು ಹರ್ಬಲ್ ಇನ್ಫ್ಯೂಷನ್ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದೆ? ನೋಡಿ, ಇತ್ತೀಚೆಗಷ್ಟೇ ನಮ್ಮ ದೇಶದ ಒಂದು ಪ್ರಖ್ಯಾತ IIT ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಂದು ಹೊಸ ತಂತ್ರಜ್ಞಾನವನ್ನು, ಹರ್ಬಲ್ ಇನ್ಫ್ಯೂಷನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿತು. ಯಾವ ದೃಷ್ಟಿಯಿಂದಪ್ಪ ಅಂತ ಹೇಳಿದ್ರೆ, ಏನು ಹರ್ಬಲ್ ಅಥವಾ ಗಿಡಮೂಲಿಕೆಗಳನ್ನು ಬೆಳೀತಕ್ಕಂತಹ ರೈತರಿದ್ದಾರೆ, ಅವರ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಮಾಡಬೇಕು ಮತ್ತು ಅವರಿಗೆ ಸೂಕ್ತವಾದಂತಹ ಆದಾಯ ಮೂಲವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಹರ್ಬಲ್ ಇನ್ಫ್ಯೂಷನ್ ಟೆಕ್ನಿಕನ್ನು ಅವರು ಇತ್ತೀಚೆಗಷ್ಟೇ ಅಭಿವೃದ್ಧಿಪಡಿಸಿದ್ದಾರೆ. ಅದು ಯಾವ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ ಆಪ್ಷನ್ ಡಿ, IIT ಮಂಡಿ. ಸೊ ಮಂಡಿ ಅನ್ನುವಂಥ ಪ್ರದೇಶ ಎಲ್ಲಿ ಕಂಡುಬರುತ್ತೆ ಅಂದರೆ ಹಿಮಾಚಲ್ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಹಾಗಾಗಿ IIT ಮಂಡಿ ಕೂಡ ಹಿಮಾಚಲ್ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ. ಈ ರೀತಿ 6ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ವದವನ್ ಬಂದರನ್ನು ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ? ನೋಡಿ, ಇದು ಬಹಳ ಪ್ರಮುಖವಾದಂತಹ ಸುದ್ದಿ. ಬಿಕಾಸ್ ಇತ್ತೀಚೆಗಷ್ಟೇ ನಮ್ಮ ಕೇಂದ್ರದ ಸಂಪುಟ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ವದವನ್ ಅನ್ನುವಂತಹ ಒಂದು ಬಂದರು ಅಥವಾ ಸೀ ಪೋರ್ಟನ್ನು ಕಟ್ಟಬೇಕು ಅಥವಾ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ. ಇದಕ್ಕೆ ಸುಮಾರು 65,000 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ, 65,000 crore rupees. ಸೊ ಗಮನಿಸ್ಬೋದು ಎಷ್ಟು ದೊಡ್ಡ ಒಂದು ಪ್ರಾಜೆಕ್ಟ್ ಇದು ಅಂತ ಹೇಳಿ. ಬಟ್ ಬಂದರುಗಳನ್ನ ಬೆಳೆಸೋದ್ರಿಂದ ನಮ್ಮ ದೇಶದ ಆರ್ಥಿಕತೆಗೆ ಹೆಚ್ಚಿನ ಲಾಭ ಆಗುತ್ತೆ. ಬಿಕಾಸ್ ನಮ್ಮ ದೇಶಕ್ಕೆ ಆಮದಿರಬಹುದು, ರಫ್ತಿರಬಹುದು, ಅವು ಅತ್ಯಂತ ಕಡಿಮೆ ಬೆಲೆಯಲಾಗ್ತಕ್ಕಂತಹದ್ದು ಸಾಗರ ಮಾರ್ಗಗಳಿಂದ. ಸೊ ಹಾಗಾಗಿ ದೇಶಗಳಲ್ಲಿ ಸುಸಜ್ಜಿತವಾದಂತಹ ಬಂದರುಗಳು ಇರಬೇಕಾಗುತ್ತೆ. ಸೊ ಈ ವದವನ್ನ ಬಂದರನ್ನ ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತಿದ್ದಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಅದು ಬಹಳ ಪ್ರಮುಖವಾಗುತ್ತೆ. ಮುಂದೆ ನಿಮಗೆ ಮ್ಯಾಪಲ್ಲಿ ಕೂಡ ತೋರಿಸ್ತೀನಿ. ಪ್ರಸಕ್ತವಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ, ಶಿವಸೇನಾ ಪಕ್ಷದವರು ಮತ್ತು ಅಲ್ಲಿನ ರಾಜ್ಯಪಾಲರು ಭಗತ್ ಸಿಂಗ್ ಕೋಶ್ಯಾರಿ. ಈ ರೀತಿ ಮುಂದಿನ ಸ್ಲೈಡ್ ನೋಡ್ತಾ ಇದ್ದೀರಾ, ಯಾವ ಭಾಗದಲ್ಲಿ ಈ ವದವನ್ನ ಪೋರ್ಟನ್ನ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ನಿಮಗೆ. ಈ ಭಾಗದಲ್ಲಿ ಮಹಾರಾಷ್ಟ್ರದ ತಾಣೆ ನಗರ ಏನು ಬರುತ್ತೆ, ತಾಣೆ ಡಿಸ್ಟ್ರಿಕ್ಟ್ ಏನು ಬರುತ್ತೆ, ಅದರ ಸಮೀಪದಲ್ಲಿ ಮಾಡಲಾಗ್ತಾ ಇದೆ. ಅದು ಮುಂಬೈಗೆ ಬಹಳ ಸಮೀಪದಲ್ಲೇ ಇದೆ. ಹಾಗೆ ನೋಡಿದ್ರೆ ಮುಂಬೈಲಿ ಕೂಡ 2 ಪ್ರಮುಖವಾದಂತಹ ಬಂದರುಗಳು ಕಂಡು ಬರುತ್ತೆ. ಅವುಗಳನ್ನು ಮುಂದಿನ ಸ್ಲೈಡ್ನಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೇನೆ. ಸೊ ಇದು ಸಂಪೂರ್ಣವಾಗಿ ಮಹಾರಾಷ್ಟ್ರದ ಒಂದು ಮ್ಯಾಪ್ ಆಗಿರತಕ್ಕಂತಹದ್ದು. ಆ್ಯಂಡ್ ಠಾಣೆ ನಗರದಲ್ಲಿ ಡಿಸ್ಟ್ರಿಕ್ಟ್ನಲ್ಲಿ ಕಂಡುಬರುವಂತಹದ್ದು ಈ ವದವನ್ ಪೋರ್ಟ್. 65,000 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗ್ತದೆ. ಆ್ಯಂಡ್ ಇಲ್ಲಿ ನಿಮಗೆ ನಮ್ಮ ದೇಶದ 13 ಪ್ರಮುಖ ಪೋರ್ಟ್ಗಳು ಕಾಣಕ್ಕೆ ಸಿಗ್ತಾ ಇದ್ದಾವೆ. ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ, ಸುಮಾರು 13 ನಮ್ಮ ದೇಶದ ಬಂದರುಗಳನ್ನು ಪ್ರಮುಖ ಬಂದರುಗಳು ಅಂತ ಕ್ಲಾಸಿಫೈ ಮಾಡಲಾಗಿದೆ. ಅವುಗಳ ಒಂದು ಇಮೇಜ್ ನಿಮಗೆ ಕಾಣಿಸ್ತಾ ಇದೆ. ಸೊ ಎಲ್ಲರೂ ಕೂಡ ಇದನ್ನು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಪಾಸ್ ಮಾಡಬೇಕು, ವಿಡಿಯೋ ಮಾಡಿಬಿಟ್ಟು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಇದನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಲಿ. ಈಗ ನಮಗೆ ಮಾಡ್ತಾ ಇರ್ತಕ್ಕಂಥ ವದವನ್ ಬಂದರು ಅದು ಈ ಭಾಗದಲ್ಲಿ ಕಂಡುಬರುತ್ತೆ. ಆ್ಯಂಡ್ ಮುಂಬೈಲಿ ಆಲ್ರೆಡಿ ಒಂದು ಮುಂಬೈ ಪೋರ್ಟ್ ಕಾಣಿಸ್ತಾ ಇದೆ, ಮತ್ತೊಂದು ಜವಾಹರ್ಲಾಲ್ ನೆಹರು ಪೋರ್ಟ್ JNP. ಇದು ಕೂಡ ನಮ್ಮ ದೇಶದ ಅತಿ ದೊಡ್ಡ ಬಂದರುಗಳಲ್ಲಿ ಒಂದಾಗಿದೆ JNP. ಇದು ಕೂಡ ದಕ್ಷಿಣ ಮುಂಬೈ ಪ್ರದೇಶದಲ್ಲಿ ಕಂಡುಬರುತ್ತೆ. ಆ್ಯಂಡ್ ಈಗ ವದವನ್ನ ಪೋರ್ಟನ್ನು ಏನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಅದಕ್ಕೆ JNP ಪಾಲುದಾರಿಕೆಯನ್ನು ಹೊಂದಿದೆ. JNPಯ ಒಂದು ಸಹಾಯದೊಂದಿಗೆ ವದವನ್ ಬಂದರನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ಕೂಡ ಪ್ರಮುಖವಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ನಾಸಾದ ವಿಜ್ಞಾನಿಗಳು ಬಾಹ್ಯಾಕಾಶದಲ್ಲಿ ಮೊದಲ ಬಾರಿಗೆ ವಸ್ತುವಿನ 5ನೇ ಸ್ಥಿತಿಯನ್ನು ಗಮನಿಸಿದ್ದಾರೆ. ಸೊ ವಸ್ತುವಿನ 5ನೇ ಸ್ಥಿತಿಯನ್ನು, ಇದು ಕೂಡ ಅದ್ಭುತವಾದಂತಹ ಒಂದು ಪ್ರಶ್ನೆ. ನೇರವಾಗಿ ಪರೀಕ್ಷೆಯಲ್ಲಿ ಇಂತಹದ್ದೇ ಪ್ರಶ್ನೆಯನ್ನು ಕೇಳಬಹುದು. ಸೊ ನಮಗೆ ಯಾರಿಗಾದರೂ ಕೇಳಿದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಹೇಳಿದ್ರೆ ವಸ್ತುವಿನ ಸ್ಥಿತಿಗಳ ಬಗ್ಗೆ ಕೇಳಿದ್ರೆ ನಾವು ಸುಲಭವಾಗಿ 3 ಸ್ಥಿತಿಗಳು ಅಂತ ಹೇಳ್ಬಿಡ್ತೀವಿ. 3 ಸ್ಟೇಟ್ಸ್ ಆಫ್ ಮ್ಯಾಟರ್. ನಮಗೆ ಗೊತ್ತಿರೋದಿಷ್ಟೇ, ಒಂದು ಸಾಲಿಡ್ ಅಥವಾ ಘನ, ಸೆಕೆಂಡ್ ಬಂದ್ಬಿಟ್ಟು ಲಿಕ್ವಿಡ್ ಅಥವಾ ಲಿಕ್ವಿಡ್ ಏನಬಹುದು ದ್ರವ ಅಂತ ಕರಿಬಹುದು. ಇಲ್ಲಿ ಘನ ಅಂತ ಕರೆದ್ರೆ ಇಲ್ಲಿ ದ್ರವ ಅಂತ ಕರಿಬಹುದು. ಅದೇ ರೀತಿ 3ನೇದು ಗೇಷಿಯಸ್ ಸ್ಟೇಟ್ ಅಂತ ಹೇಳಿದ್ರೆ ನಾವು
ಅನಿಲ ರೂಪ ಅಂತ ಹೇಳ್ಬೋದು. 3 ರೂಪಗಳು ಘನ, ದ್ರವ ಮತ್ತು ಅನಿಲ ಅಂತ ನಾವು ಮಾತ್ರ ಅನ್ಕೊಂಡಿದ್ವಿ. ಬಟ್ ವಸ್ತುವಿಗೆ ನೀವು ನಿಜವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ 5 ಸ್ಥಿತಿಗಳಿರುತ್ತೆ, 5 ಸ್ಟೇಟ್ಸ್ ಆಫ್ ಮ್ಯಾಟರ್. ಸೊ ಇನ್ನೆರಡು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಪ್ಲಾಸ್ಮಾ ಬರುತ್ತೆ ಆ್ಯಂಡ್ ಮತ್ತೊಂದು ಕೊನೆಯದ್ದು ನಿಮಗೆ ಇಲ್ಲಿ ಗಮನಿಸ್ತಾ ಇದ್ದೀರಾ ಆಪ್ಷನ್ ಡಿ, BEC, ಬೋಸ್ ಐನ್ಸ್ಟೀನ್ ಕಂಡೆನ್ಸೇಟ್ ಅಂತ ಕರಿತೀವಿ. ಇದು ಬಹಳ ಪ್ರಮುಖ, ಪರೀಕ್ಷೆಯಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ, ಸೈನ್ಸ್ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರ. ಸೊ ವಸ್ತುವಿಗೆ ಒಟ್ಟು 5 ಸ್ಥಿತಿಗಳಿರುತ್ತೆ, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಮತ್ತು ಪ್ಲಾಸ್ಮಾ. ಅದರ ಜೊತೆಗೆ BEC, ಬೋಸ್ ಐನ್ಸ್ಟೀನ್ ಕಾಂಡೆನ್ಸೇಟ್. ಇತ್ತೀಚೆಗಷ್ಟೇ ನಾಸಾದ ವಿಜ್ಞಾನಿಗಳು ಬಾಹ್ಯಾಕಾಶದಲ್ಲಿ ಈ 5ನೇ ಒಂದು ಸ್ಥಿತಿಯನ್ನು ಗಮನಿಸಿದ್ದಾರೆ. ಸೊ ಬಾಹ್ಯಾಕಾಶದಲ್ಲೂ ಕೂಡ ಈ ಬೋಸ್ ಐನ್ಸ್ಟೀನ್ ಕಾಂಡೆನ್ಸೇಟ್ ಕಾಣಕ್ಕೆ ಸಿಗುತ್ತೆ. ಆ್ಯಂಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ಮುಂದಿನ ಸ್ಲೈಡ್ನಲ್ಲಿ ನೀವು ಈ 5 ಮ್ಯಾಟರ್ ಆಫ್ ಸ್ಟೇಟ್ಸ್ ಬಗ್ಗೆ ನೋಡ್ತಾ ಇದ್ದೀರಾ, ಸ್ಟೇಟ್ಸ್ ಆಫ್ ಮ್ಯಾಟರ್ ಅಥವಾ ಈ ವಸ್ತುವಿನ ಸ್ಥಿತಿಯ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಟೆಂಪರೇಚರ್ಗೆ ಕಂಪೇರ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಅತ್ಯಂತ ಕಡಿಮೆ ಏನು ತಾಪಮಾನ ಇರುತ್ತೆ ಅವು ಈ ಭಾಗದಲ್ಲಿ ಕಂಡು ಬರ್ತಾ ಇದ್ದಾವೆ ನಿಮ್ಮ ಸ್ಕ್ರೀನ್ನಲ್ಲಿ. ಎಡಭಾಗದಲ್ಲಿ ಅತಿ ಹೆಚ್ಚಿನ ತಾಪಮಾನ ಇರತಕ್ಕಂತಹದ್ದು ನಿಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ ಕಂಡು ಬರ್ತಾ ಇದ್ದಾವೆ. ಸೊ ಸ್ಟಾರ್ಟ್ ಆಗ್ತಕ್ಕಂತಹದ್ದು ಬೋಸ್ ಐನ್ಸ್ಟೀನ್ ಕಾಂಡೆನ್ಸೇಟ್. ಇದರ ಹೆಸರೇ ಹೇಳುವಂತೆ ಇದು ಬಹಳ ಅತಿತಂಪಿತವಾಗಿರುತ್ತೆ, ಅತಿತಂಪಿತ ಸೂಪರ್ ಕ್ಲೂಡ್ ಲಿಕ್ವಿಡ್ ತರ ಇರುತ್ತೆ, ತುಂಬಾ ಕಡಿಮೆ ತಾಪಮಾನ ಹೊಂದಿರುತ್ತೆ. ಅದಾದ್ಮೇಲೆ ನಮಗೆ ಘನವಸ್ತುಗಳು ಬರುತ್ತೆ, ಅದರ ನಂತರ ಲಿಕ್ವಿಡ್ ಬರುತ್ತೆ ಅಥವಾ ದ್ರವಗಳು, ಅದಾದ್ಮೇಲೆ ಅನಿಲ ವಸ್ತುಗಳು ಬರುತ್ತೆ ಆ್ಯಂಡ್ ಕೊನೆಯದಾಗಿ ಪ್ಲಾಸ್ಮಾ ಕಂಡು ಬರುತ್ತೆ. ಅತಿ ಹೆಚ್ಚಿನ ತಾಪಮಾನ ಇದ್ದಾಗ ಪ್ಲಾಸ್ಮಾದಲ್ಲಿ ಇರುತ್ತೆ. ನೀವೇ ನೋಡಿರಬಹುದು, ನಾವು ಬರೀ ಒಂದು ಐಸ್ ಕ್ಯೂಬ್ನ ಎಕ್ಸಾಂಪಲ್ ತಗೊಳ್ಳೋಣ. ಐಸ್ ಕ್ಯೂಬ್ ಏನಿದೆ, ಮಂಜುಗಡ್ಡೆ ಎಕ್ಸಾಂಪಲ್ ತೊಗೊಂಡ್ರು ಕೂಡ ಅದು ಫಸ್ಟು ಘನ ರೂಪದಲ್ಲಿರುತ್ತೆ. ಅದಕ್ಕೆ ಸ್ವಲ್ಪ ಬಿಸಿಯನ್ನು ಕೊಟ್ರಿ ಅಂತ ಹೇಳಿದ್ರೆ ಅದು ಲಿಕ್ವಿಡ್ ಆಗುತ್ತೆ, ಅಂದರೆ ದ್ರವ ರೂಪಕ್ಕೆ ಬರುತ್ತೆ. ಅದನ್ನು ಇನ್ನೂ ತುಂಬ ಬಿಸಿ ಕೊಟ್ಬಿಟ್ಟು 100 ಡಿಗ್ರಿ ಸೆಲ್ಸಿಯಸ್ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಾಯಿಸಿದಾಗ ಅದು ನೀರಿನಿಂದ ಆವಿಯಾಗಿ ಮಾರ್ಪಾಡಾಗುತ್ತೆ. ಆವಿ ಅಂತ ಹೇಳಿದ್ರೆ ವಾಟರ್ ವೇಪರ್, ಅದು ಗೇಷಿಯಸ್ ಫಾರ್ಮಲ್ಲಿರುತ್ತೆ, ಅಂದರೆ ಅನಿಲ ರೂಪದಲ್ಲಿರುತ್ತೆ. ಸೊ ನಿಮಗೆ ಇದರ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ. ತುಂಬ ಕಡಿಮೆ ಟೆಂಪರೇಚರ್ ಇರತಕ್ಕಂತಹದ್ದು BEC ಅಥವಾ ಬೋಸ್ ಐನ್ಸ್ಟೀನ್ ಕಂಡೆನ್ಸೇಟ್, ಅತಿ ಹೆಚ್ಚಿರತಕ್ಕಂತಹದ್ದು ಪ್ಲಾಸ್ಮಾ. ಸೊ ನೀವು ಎರಡರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಬಿಕಾಸ್ ಇನ್ನು ಉಳಿದ 3 ನಿಮಗೆ ಗೊತ್ತೇ ಇರುತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.